ಕೃಷಿಕರಿಗೆ ತಾವು ಮಾಡಿದಂತ ಕೃಷಿ ಕೈಗೆ ಸಿಗುವುದಿಲ್ಲ, ಕಷ್ಟವಾಗಿದೆ ಎಂಬುದಾಗಿ ತಿಳ್ಕೊಂಡು ಬೃಂದಾವನಾಕ್ಷರಮಣ್ಣ ಅವರಲ್ಲಿ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ವನಪಾಲಕರಿಗೆ ಕಷ್ಟ ಆಗ್ಬಾರ್ದು ಎಂಬಂತ ದೃಷ್ಟಿಯಿಂದ ಅಣ್ಣನೇ ಹೊರಟು ನಿಂತಿದ್ದಾನೆ. ಆ ಸಂದರ್ಭಕ್ಕೆ ಮಧ್ಯ ಪ್ರವೇಶ ನಾನು ಮಾಡಿದೆ. ಅಣ್ಣ, ನೀನು ಹೋಗ್ಬೇಕಾದದ್ದಿಲ್ಲ, ನನ್ನನ್ನು ಕಳುಹಿಕೊಡು. ಗುರುಮುಖೇನ ಶಸ್ತ್ರ ಶಾಸ್ತ್ರ ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಬುದ್ಧ ಎನಿಸಿಕೊಂಡಿದ್ದೇನೆ. ಚಿಗುರೆಲ್ಲವನ್ನು ಚಿವುಟಿಗೆ ಸಾಡಿದಕ್ಕೆ ಕೊಡಲಿಯ ಅವಶ್ಯಕತೆ ಇದೆ ಎಂಬುದಾಗಿ ಅಣ್ಣನಲ್ಲಿ ಕೇಳಿಕೊಂಡಾಗ, ನೀನು ಸಣ್ಣವ, ಹೋದ್ರೆ ಕಷ್ಟ ಆಗುತ್ತಪ್ಪ ಎಂಬುದಾಗಿ ಹೇಳಿದ. ನನ್ನ ಮೇಲಿರುವಂತಹ ಪ್ರೀತಿಯಿಂದ ಕಳುಹಿಕೊಡುವುದಕ್ಕೆ ಅಣ್ಣನಿಗೆ ಮನಸ್ಸು ಬರಲಿಲ್ಲ. ಆದರೂ ಕೂಡ ಅಣ್ಣನಿಗೆ ಭರವಸೆಯ ಮಾತನ್ನೆತ್ತು ಕೈಯಲ್ಲಿ ಧನುರ್ಬಾಣವನ್ನು ಹಿಡಿದು ಹೊರಟು ನಿಂತಾಗ ಆಶೀರ್ವಾದ ಮಾಡಿದ. ಆಮೇಲೆ ಕಾಡಿನ ದಾರಿಯಲ್ಲಿ ಕಷ್ಟವಾಗಬಾರ್ದು, ಸೂರ್ಯದತ್ತವಾದಂತಹ ಶ್ವೇತಕ ರತ್ನ ಅದನ್ನು ನಿನ್ನ ಕೊರಳಲ್ಲಿ ಧರಿಸಿ ಆಮೇಲೆ ಹೋಗುತ್ತಮ್ಮ ಎಂಬುದಾಗಿ ಹೇಳಿದ. ಇಷ್ಟರ ಒಳಗೆ ದೇವರ ಕೋಣೆಯಲ್ಲಿ ಪೂಜೆ ಸಲ್ಲುತ್ತಾ ಇತ್ತು. ಉಳಿದವರಿಗೆ ನೋಡುವಂತಹ ಭಾಗ್ಯ ಇರಲಿಲ್ಲ. ಈ ಸಂದರ್ಭಕ್ಕೆ ನಮ್ಮ ನಾಡಿನವರಿಗೆ ನೋಡುವ ಒಂದು ಭಾಗ್ಯ ಬಂದಿದೆ. ಧರಿಸಿದ್ದೇನೆ ಕೈಯಲ್ಲಿ ಧನುರ್ಬಾಣ, ಕಿಕ್ಕಟಲೆಯಲ್ಲಿ ಕಟಾರಿ ಧರಿಸಿ ಪ್ರಾಸೇನನ್ನು ಹೋಗಲಿಕ್ಕೆ ಹೇಗೆ? ದೃಷ್ಟಿಯಿಂದ ಹೊರಟು ನಿಂತಿದ್ದೇನೆ. ನಮ್ಮವರನ್ನೆಲ್ಲ ಸೇರಿಕೊಂಡು
ಹೋದರಲ್ಲ. ಹಾಗೆಂದು ಏನಾಶ್ಚರ್ಯವಿದೆ, ಈ ಕಾಡನ್ನು ಯಾರೋ ಪ್ರವೇಶಿಸಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿಯ ವಾತಾವರಣವನ್ನು ಕಾಣುವಾಗ ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಯಾರು ಏನು ಎಂಬುದಾಗಿ ತೆರಳುವುದು. ಸಂಚರಿಸುತ್ತಾ ಇದ್ವಿ. ನಮ್ಮವರಾದಂತ ಅವರ ಪಾಲಕರಿಗೆ ಭಯವನ್ನು ಹುಟ್ಟಿಸಿದವ ಯಾರು ಎಂಬುದಾಗಿ ನೋಡುವಾಗ ಈಗ ಯಾರು ಗೋಚರವಾಗುವುದಿಲ್ಲಮ್ಮ. ನೀನಲ್ವ ಭಯ ಹುಟ್ಟಿಸಿದವ ನೀನು, ನಾನೇ ಭಯವನ್ನು ಉತ್ಪತ್ತಿ ಮಾಡಿದವ ನೀನಲ್ವ. ಹೌದು. ಹಾಗಾಗಿ ಇನ್ನ ಮುಂದೆ ನಿಂತವ ಒಂದು ನಾಡಿನ ಯುವರಾಜ ನಾನು. ಪ್ರಸನ್ನ ಎಂಬುದಾಗಿ ಹೆಸರು ನನ್ನದು. ಕೆಟ್ಟ ಕಾನೂನು ಮೃಗವೇ, ಸಿಕ್ಕಂತಹ ಪ್ರಾಣಿಗಳಲ್ಲಿ ನೀನು ಹಿಂಸೆ ಮಾಡ್ತಿ ಎಂಬುದು ನನಗೆ ಗೊತ್ತಿದೆ. ಅದಕ್ಕಾಗಿ ತೀಕ್ಷ್ಣವಾದಂತಹ ಒಂದು ಶರ ನಿನ್ನ ಜೊತೆಗೆ ಗುರಿಟ್ಟು ಪ್ರಯೋಗಿಸ್ತೇನೆ. ಹಾಗಿರುತ್ತಾ ಈ ಸಂದರ್ಭದಲ್ಲಿ ನೀನು ಪ್ರವೇಶಿಸಿ ನನ್ನ ಮುಂದೆ ದಿಟ್ಟತನದಿಂದ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಿದ್ಯಲ್ಲ, ನಿನ್ನನ್ನು ಸಾಧ್ಯ ಮಾಡುವುದು. ಬಲ್ಲೆ ಬಲ್ಲೆ ಕರಿಗೆ ನಿನ್ನ ಕಂಠವ ಅವರೇ ಕಣಿಗೆ ಸಾಕು ಹಿಡಿದಂತಹ ನನ್ನ ಕಡ್ಕದಿಂದ ಶಿರಚ್ಛೇದ ಮಾಡಿ
ನನ್ನ ಪೌರುಷ ನಡೆಯುವುದಕ್ಕೆ ಇಲ್ಲ ಎಂಬುದಾಗಿ ನೀನು ಭಾವಿಸಿದರೆ ಹಾ. ಈ ನನ್ನ ಮುಷ್ಟಿಯಿಂದ ನಿನ್ನ ಕವಡೆಗೆ ಬಾರಿಸಿದೆ. ಏನು ಹಾಗೆಯೇ ಮುಗಿಸ್ತಿದ್ದೆ. ಹಾ. ಗುರುಗಳು ಮೊದಲೇ ಹೇಳಿದ್ದಾರೆ. ಏನು? ಮತ್ತೇನು? ಹಾ. ಬೇಗ ಬರ್ಬೇಡ. ಬೇಗ ಬರಬೇಡ ಅಂತ ಯಾಕೆ ಹೇಳ್ತು? ಒಬ್ಬನಿಂದ ಪರಾಕ್ರಮವನ್ನು ತೋರಿಸಿ ಅದು. ಪರಾಕ್ರಮ ತೋರಿಸುವುದಕ್ಕೆಲ್ಲ ನಿನ್ನ ಕತೆ ಮುಗಿತದೆ. ನಿಧಾನವಾಗಿ ಒಮ್ಮೆಲೆ ಮೇಲೆ ಹೋಗಂತೆ. ನನಗೆ ವಿದ್ಯೆ ಹೇಳಿಕೊಟ್ಟದ್ದು ನನ್ನ ಕತೆ ಮುಗಿಸುವುದಕ್ಕಲ್ಲ, ಮತ್ತೆ? ನಿಮ್ಮಂತವರನ್ನು ಮುಗಿಸುವುದಕ್ಕೆ. ಹೌದಾ? ಅವರು ಹೇಳಿಕೊಂಡ ಎಲ್ಲ ವಿದ್ಯೆಯನ್ನು ಕರಗತ ಮಾಡಿದ್ದೇನೆ. ಆಹಾ. ಅವರ ಹಾಗೆ ಹಾ. ಒಮ್ಮೆ ನಾನು ವಿಶ್ವಕ್ಕೆ ಹಾ. ವಿಶ್ವೇಶ್ವರನಾಗಿ ನಿಲ್ಲಿಸ್ತೇನೆ.
ಮಾಡಿದ್ದಾನೆ. ನನ್ನ ನೀತಿಯ ಮಾತನ್ನು ಕೇಳಿ ಹೊರಟು ಹೋಗುತ್ತಿದ್ದಾನೆ. ಈ ಪರಿಸ್ಥಿತಿ ಈತನ ಪಾಲಿಗೆ ಬರುತ್ತಿರಲಿಲ್ಲ. ಹಾಗಂತ ನನ್ನ ಕೈಯಲ್ಲಿ ಸತ್ತು ಬಿದ್ದಿದ್ದಾನೆ. ಇವನನ್ನು ತಿನ್ನೋಣವೇ. ಏನು ಫಲಫಲನೆ ಹೊಳೆಯುತ್ತಿದೆ. ಆ ಮಣಿಯನ್ನು ಎತ್ತಿಕೊಂಡು ಹೋಗುತ್ತೇನೆ. ಕಾಲಗರ್ಭದಲ್ಲಿ ಏನೆಲ್ಲ ಅಡಕವಾಗಿದೆ ಅನ್ನುವುದನ್ನು ತಿಳಿದುಕೊಳ್ಳುವುದೇ ಕಷ್ಟ ಸಾಧ್ಯವಾಗಿ ಹೋಯಿತಲ್ಲ. ಇಲ್ಲದೆ ಇದ್ರೆ ದೇವನಾಗಿದ್ದಂತಹ ನಾನು ಕರ್ಮಲೋಕದಲ್ಲಿ ಮಾನವನಾಗಿ ಅವತರಿಸಿಕೊಂಡ್ರೂ ಕೂಡ ಈ ಅಪವಾದ ಅನ್ನುವುದು ನನ್ನನ್ನು ಬಿಟ್ಟೇ ಹೋಗುವುದಿಲ್ಲವಲ್ಲ. ಆದ್ರೆ ರಭಸವಾಗಿ ಹರಿಯುವಂತಹ ನೀರಿಗೆ ಅಂಜುವವನು ನಾನಲ್ಲ, ದಗದಗನೆ ಉರಿಸುವಂತಹ ಬೆಂಕಿಗೆ ಭಯಪಡುವವನು ನಾನಲ್ಲ. ಆದ್ರೆ ಈ ಅಪವಾದ ಅನ್ನುವಂತಹ ಹೊನ್ನ ಶೂಲಕ್ಕೆ ಬಹಳಷ್ಟು ಅಂಜುವವನು ನಾನು. ಕಾರಣ ಏನು? ನನ್ನ ಮಿತ್ರನಾದಂತಹ ಪ್ರಸೇನ ವಿಶೇಷವಾಗಿ ಸೂರ್ಯನಿಂದ ದತ್ತವಾದಂತಹ ಶವಂತಕ ರತ್ನವನ್ನು ಧರಿಸಿಕೊಂಡು ಯುದ್ಧಕ್ಕಾಗಿ ಕಾಡನ್ನು ಸೇರಿದವ. ಆದ್ರೆ ಏನಾಗಿ ಹೋಯಿತು? ಯಾವುದೋ ಒಂದು ರೀತಿಯಲ್ಲಿ ಕೊಲೆಯಾಗಿ ಹೋದ. ಲೋಕದಲ್ಲಿ ಪ್ರಚಾರ ಆದದ್ದು ಹೇಗೆ? ಹರಿಗೊಂದ. ಎಲ್ಲರೂ ನನ್ನನ್ನೇ ಅಪವಾದಕ್ಕೆ ಗುರಿಯಾಗಿಸಿದ್ರಲ್ಲ. ಹೆಚ್ಚೇಕೆ? ದೇವಮುನಿ ಆದಂತಹ ನಾರದರೇ ನನ್ನ ಅಗ್ರಜರ ಬಳಿಗೆ ಹೇಳಿದಂತೆ ಈ ರೀತಿಯಾಗುವುದಕ್ಕೆ ಕಾರಣ ಮಣಿಯ ಮೇಲಿರುವಂತಹ ಪ್ರೀತಿ ಕೃಷ್ಣನಿಂದಲೇ ನಾಶವಾಗಿ ಹೋಗಿದ್ದಾನೆ ಅನ್ನುವ ಹಾಗೆ. ನನ್ನ ಅಗ್ರಜ ಎಷ್ಟು ಹೇಳಿಕೊಂಡ್ರೆ ಅವನು ಒಪ್ಪಿಕೊಳ್ಳುತ್ತಾನೆ. ಹೇಗೋ ಒಡಂಬಡಿಸಿ ಸತ್ಯಶೋಧನೆಗಾಗಿ ಹೊರಟು ನಿಂತವನು ನಾನು. ಎಲ್ಲಿಗೆ ಹೋಗಿದೆ ಮಣಿ? ಪ್ರಸೇನ ಕೊಲೆಯಾಗುವುದಕ್ಕೆ ಕಾರಣ ಏನು ಅನ್ನುವಂಥ ಸತ್ಯ ವಿಚಾರವನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಹೊರಟು ಬಂದಿದ್ದೇನೆ. ಬರುವಾಗ ನಾನು ಒಬ್ಬನೇ ಬರಲಿಲ್ಲ, ನನ್ನ ಮಿತ್ರರನ್ನು ಜೊತೆ ಸೇರಿಕೊಂಡಿದ್ದೇನೆ. ಸಾತ್ಯಕ್ಕೆ ಸುಜ್ಯೋತಿ ಅವರನ್ನು ಜೊತೆ ಸೇರಿಕೊಂಡು ಹೊರಟು ಬಂದವನಿದ್ದೇನೆ. ಆದ್ರೆ ಇವನನ್ನು ಅರಸುತ್ತಾ ಯಾವ ಕಡೆಗೆ ಹೋಗೋಣ ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಒಂದು ವಿಚಾರ ಕೇಳಿ ತಿಳಿದುಕೊಂಡೆ. ಹಿಮಾಲಯದ ತಪ್ಪಲು ಪ್ರದೇಶಕ್ಕೆ ಬೇಟೆಗಾಗಿ ತುರಗವನ್ನು ಏರಿ ಹೋಗಿದ್ದಾರೆ, ವಿಂಧ್ಯಾದ್ರಿಯ ತಪ್ಪಲು ಪ್ರದೇಶ. ಆದ್ದರಿಂದಲೇ ತುರಗದ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಾ ಬಲು ದೂರ ಸಾಗಿ ಬಂದೆ. ಅದು ಏನು ಆಶ್ಚರ್ಯ! ಇಲ್ಲಿ ಬಂದು ನೋಡಿದ್ರೆ ಅವನು ಏರಿ ಬಂದ ತುರಗ ಸತ್ತು ಹೋಗಿದೆ. ಮುಂದಕ್ಕೆ ಹೋದ್ರೆ ನನ್ನ ಮಿತ್ರನಾದಂತಹ ಪ್ರಸೇನ ವಿಚಿತ್ರವಾಗಿ ಸಾವನ್ನಪ್ಪಿದ್ದಾನೆ. ಡಿಂಬದಿಂದ ಕರುಳು ಹೊರಗೆ ಬಿದ್ದಿದೆ. ಇವನು ಹೀಗೆ ಕೊಲೆಯಾಗುವುದಕ್ಕೆ ಕಾರಣ ಏನು ಅನ್ನೋ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಮಾಡಿದ ಕೇಸರಿ ಒಂದು ಕಡೆ ಸತ್ತು ಬಿದ್ದಿದೆ, ಒಂದು ಕಡೆಯಲ್ಲಿ ತುರಗ ಸತ್ತಿದೆ, ಇನ್ನೊಂದು ಕಡೆಯಲ್ಲಿ ಕಸೇನರು ಸತ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಸಿಂಹ ಸತ್ತಿದೆ. ಯಾಕೆ ಹೀಗೆಲ್ಲ ಆಯಿತು? ಈ ರೀತಿಯ ಕೊಲೆಗಳು ನಡೆಯುವುದಕ್ಕೆ ಕಾರಣ ಏನು, ಕಾರಣವಾದದ್ದು ಯಾವುದು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವ ಹಾಗೆ ಬಳಿದೆ ಹೋದ್ರೆ ಇದು ಯಾವ ಚಿಂತೆ? ಬಲಿಷ್ಠವಾದಂತಹ ಕಾಡ ಕೇಸರಿ ಇದ್ರೆ ಅಳಿವಿ
ಕರಡಿಗೆ ಕಾರಣವಾದದ್ದು ಯಾವುದು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಕಳೆ ಬರಹದ ಎದುರಾಗಿ ನೋಡಿದ್ರೆ ಗೊತ್ತಾಗ್ತದೆ. ಹೆಪ್ಪುಗಟ್ಟಿದ ರಕ್ತದ ಮೇಲೆ ಬಲ್ಲೂಕದ ಪದಚಿಹ್ನೆ ಕಾಣುತ್ತದೆ. ಹಾಗಿದ್ರೆ ಈ ಕಾಡಿನ ಪ್ರಾಣಿ ಸಿಂಹವನ್ನು ಕೊಂದದ್ದು ಒಂದು ಬಲ್ಲೂಕ, ಕರಡಿ. ಈ ಕರಡಿ ಎಲ್ಲಿಗೆ ಹೋಯ್ತಪ್ಪ ಅನ್ನುವುದನ್ನು ಆ ಕರಡಿಯ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಾ ಮುಂದಕ್ಕೆ ಹೋದ್ರೆ ಹೋಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿತು. ಸರಿ, ನಿಜಾಂಶ ಏನು ಅನ್ನೋದನ್ನು ತಿಳಿದುಕೊಳ್ಬೇಕು ಅಂತ ಇದ್ರೆ ನಾನು ಗುಹೆಯ ಒಳಭಾಗವನ್ನು ಸೇರಿಕೊಳ್ಬೇಕು. ಒಳ ಹೋಗುವಾಗ ಇವರೆಲ್ಲ ಯಾಕೆ ಇವರನ್ನು ಇಲ್ಲಿಯೇ ನಿಲ್ಲಿಸಿದ್ದೇನೆ. ಆದ್ರೆ ಆಶ್ಚರ್ಯ ಆದದ್ದೇನು ನನಗೆ, ಈ ಬೆಳಕು ಅನ್ನುವುದು ಹೊರಗಿನಿಂದ ಒಳಕ್ಕೆ ಪ್ರವೇಶ ಮಾಡಬೇಕು. ಆದ್ರೆ ಇಲ್ಲಿ ಹಾಗಲ್ಲ, ಗುಹೆಯಿಂದಲೇ ವಿಶೇಷವಾದಂತಹ ಪ್ರಕಾಶ ಹೊರಹೊಮ್ಮುತ್ತಾ ಇದೆ. ಹಾಗಿದ್ರೆ ಅರ್ಥ ಎಂತದ್ದು? ಸೂರ್ಯದತ್ತವಾದಂತಹ ಮಣಿ ಒಳಗಿದೆ ಅನ್ನುವುದು ಸತ್ಯ. ತಿಳಿದುಕೊಳ್ಬೇಕು ಅನ್ನುವಂಥ ಕುತೂಹಲ ಅಧಿಕವಾಗಿದೆ. ಆದ್ದರಿಂದ ತಡ ಮಾಡುವುದಲ್ಲ, ಗುಹೆಯ ಒಳ ಪ್ರವೇಶ ಮಾಡಿರ್ತೇವೆ. ಕೋಟಿ ಸೂರ್ಯರು ಏಕ ಪ್ರಕಾರದಲ್ಲಿ ಹುಟ್ಟಿ ಬಂದ್ರೆ ಯಾವ ರೀತಿಯ ಪ್ರಕಾಶ ಹುಟ್ಟಿಕೊಳ್ತದೆ, ಅಂಥ ಪ್ರಕಾಶ ಈ ಜಾಗದಲ್ಲಿ ನನಗೆ ಕಾಣ್ತದೆ. ಏನಿದು ವಿಶೇಷ ಅನ್ನುವ ಹಾಗೆ ಬೆಳಗಾಗಿ ಹರಿಬಂದು ಶಿಲೆಯ ಮನೆಯಾಗಿ ಏನಿದು ಆಶ್ಚರ್ಯ? ಗುಹೆಯ ಒಳಗೆ ಕಾಡಿನ ಪ್ರಾಣಿಯೊಂದಿರಬಹುದು ಅನ್ನುವಂಥ ಉದ್ದೇಶದಿಂದ ಒಳ ಬಂದು ನೋಡಿದ್ರೆ ನನ್ನ ಕಲ್ಪನೆ ಎಲ್ಲ ತಪ್ಪಾಗಿ ಹೋಯಿತಲ್ಲ. ಆಹಾ, ಒಬ್ಬಳಾಗಿ ನಾರಿ ಮಡಿ ಅನ್ನವಾದಂಥ ಒಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ತೂಗುತ್ತಾ ಇದ್ದಾಳೆ. ಈ ಕಾಡಿನಲ್ಲಿ, ಈ ಗುಹೆಯ ಮಧ್ಯದಲ್ಲಿ ಒಂದು ಮಾನವ ಹೆಣ್ಣು ಒಬ್ಬಳು ಕಾಣಿಸಿಕೊಂಡಿದ್ದಾಳೆ ಅಂದಾಗ ಇದು ವಿಶೇಷವೇ. ಇವಳ ಸೌಂದರ್ಯವನ್ನು ಕಂಡ್ರೆ ಸಾಕಲ್ಲ, ರಮೆ ಉಮೆ ವಾಣಿಯರು ಮಿಗಿಲೆನಿಸುವಂತಹ ರೂಪಲಾವಣ್ಯ ಇವಳಲ್ಲಿ ಕಾಣುತ್ತದೆ. ಹಾಗೆಂದು ಮಾತಾಡಿಸೋಣವೇ, ಮಾತಾಡಿಸುವುದು ದೊಡ್ಡ ವಿಷಯ ಅಲ್ಲ. ಆದ್ರೆ ಇವಳ ಬಳಿಗೆ ಬರುವಾಗ ಏನೋ ಒಂದು ಹಾಡನ್ನು ಬಾಯಿಯನ್ನು ಗೊಳ್ಳುತ್ತಾ ಇದ್ದಾರೆ. ಅದರಿಂದ ವಿಚಾರ ಏನು ಅನ್ನೋದನ್ನು ತಿಳಿದುಕೊಳ್ಳಲು ಸಾಧ್ಯ ಉಂಟು. ಅದಕ್ಕೆ ಬೇಕಾಗಿ ಇಲ್ಲಿ ಒಂದು ಶಿಲೆ ಕಾಣ್ತದೆ, ಅದರ ಮರೆಯಾಗಿ ಸ್ವಲ್ಪ ಹೊತ್ತು ಇಟ್ಟು ಬಿಡ್ತೇನೆ ನೋಡು. ಅವಾಗಿನಿಂದ ಕಿಡಿಕೊಳ್ಳುವುದು ಎಂಥದ್ದು ಸ್ವರ ಇವಳದ್ದು, ಹೋಗಿನ ಕಂಠೆ ಇವಳು. ಇವಳು ಹಾಡಿದಂಥ ಹಾಡನ್ನು ಕೇಳಿದ್ರೆ ಇನ್ನೂ ಕೇಳಬೇಕು ಮತ್ತು ಕೇಳಬೇಕು ಅನ್ನಿಸ್ತಾ ಇದೆ. ಜೋಗುಳವನ್ನು ಅಂದವಾಗಿ ಹಾಡಿಬಿಟ್ಟಳಲ್ಲ, ಇವಳು ಹಾಡಿದಂಥ ಹಾಡಿನಲ್ಲಿ ಎಂಥದ್ದೊಂದು ತಿರುಳುಂಟು ಅನ್ನುವ ಹಾಗೆ ಯೋಚನೆ ಮಾಡುವುದು. ಇವರ ಜೀವನ ಚರಿತ್ರೆ ಎಲ್ಲವೂ ಆ ಹಾಡಿನಲ್ಲಿ ತುಂಬಿಕೊಂಡಿದೆ. ಈಗ ಗೊತ್ತಾಯಿತು, ಒಳಗಿರುವವ ಜಾಂಬವಂತ, ಇವಳವನ ಮಗಳು ಜಾಂಬವತಿ, ಕೈಯಲ್ಲಿರುವಂಥ ಮಗು ಪ್ರವೀರ, ಎಲ್ಲಾ ವಿಚಾರವನ್ನು ತಿಳಿದುಕೊಂಡಂತಾಯಿತು. ಮಣಿ ಈ ಕ್ಷೇತ್ರದಲ್ಲೇ ಉಂಟು ಅನ್ನುವುದು ದೃಢವಾಯಿತಲ್ಲ. ಹಾಗೆಂದು ಮಣಿಯನ್ನು ಹೇಗೆ ಪಡೆಯೋಣ? ಇವಳ ಕೈಯಿಂದ ಇವಳನ್ನು ಹೇಗಾದ್ರೂ ಮರುಳು ಮಾಡಿ ಮಣಿಯನ್ನು ಪಡೆದುಕೊಳ್ಬೋದಲ್ವ. ಆದ್ರೆ ಅವರಿದ್ದಾರೆ ಜಾಂಬವಂತ, ಅವನನ್ನೊಮ್ಮೆ ಕಾಣಬೇಕು ಅಂತ ಆಸೆ ಮನಸ್ಸಿನಲ್ಲಿ ಅಧಿಕವಾಗ್ತಾ ಉಂಟು. ಅವನಲ್ಲಿ ಸ್ವಲ್ಪ ಹೊತ್ತು ಮಾತಾಡಬೇಕು ಅನ್ನೋ ಹಾಗೆ ಉಂಟು. ಹಾಗಿದ್ರೆ ಒಳಗಿದ್ದವ ಹೊರ ಬರಬೇಕು ಅಂತ ಇದ್ರೆ ಏನು ತಡ ಮಾಡುವುದಲ್ಲ, ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸಿ ಬಿಡ್ತೇನೆ ಮಗಳ ಒಳಗೆ. ಕೆಲವರಿಗೆ
ಜಾಬವ ಬಂದು ಪರಿಗಿದುದ ಹೆಬ್ಬಂಡೆಯ ಮೇಲೆ ಒರಗಿ ಹಾಯಾಗಿ ನಿದ್ರಿಸುತ್ತಾ ಇದ್ದೆ. ಒಂದು ಧ್ವನಿ ಕೇಳಿಸಿ ಬೇರಾದದ್ದು ಅದು. ನನ್ನ ಮಗಳ ಕರೆ ಅರರೆ ಪಿತನ ಕೆಟ್ಟೆ ಬಾಬಾ ಪರಮ ಭೀಕರವಿದೆ. ನೀವು ಕೇಳಿಸಿದ ಅದಕ್ಕಿಂತ ಹಿನ್ನೆಲೆಯಲ್ಲಿ ಏನಿರಬಹುದು ಉದ್ದೇಶ ಅನ್ನುವುದನ್ನು ಭಾವಿಸಿ ಧಾವಂತದಿಂದ ಇದ್ದ ಕಡೆಗೆ ಬಂದರೆ ನೀನೊಬ್ಬ ಇಲ್ಲಿ ಕಾಣಿಸ್ತಾ ಇದ್ದ. ನೀನು ಮರೆಯಾಗಿ ನಿಂತ ಹೆಬ್ಬಂಡೆಗೂ ನಿನ್ನ ಮೈಬಣ್ಣ ಬಹಳ ವ್ಯತ್ಯಾಸ ಏನು ಇದೆ ಅಂದ್ರೆ ಎರಡು ಒಂದೇ ಹಾಗೂ ಅದರ ಬಿಳಿ ಬಿಳಿ ಹಲ್ಲು ಮಾತ್ರ ಸರಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ನಾನು ಅಷ್ಟು ಕಪ್ಪ ಅಲ್ಲಲ್ಲ, ಆ ಹೆಬ್ಬಂಡೆಗಿಂತ ಅದೇ ಸ್ವಲ್ಪ ಬೆಳ್ಳಗ ಅಂತ ಕಾಣ್ತಾ ಇದ್ದಾನೆ. ಅಷ್ಟು ಕಪ್ಪಲ್ಲ. ಹೋಗಿ ನಿನ್ನ ಬಣ್ಣ ಕಟ್ಟಿಕೊಂಡು ನನಗೇನು ಆಗಬೇಡ. ನೀನು ಯಾರು, ಇಲ್ಲಿಗಾಕೆ ಬಂದೆ, ಯಾರಲ್ಲಿ ಕೇಳಿ ಒಳಪ್ರವೇಶಿಸಿ ಅಲ್ಲ ನನ್ನ ಮಗಳನ್ನು ಬೆದರುವ ಹಾಗೆ ನಿನ್ನದಾದಂತಹ ವರ್ತನೆಯನ್ನು ನೀನಿಲ್ಲಿ ತೋರಿಸ್ತಿದ್ದಾದ್ರೆ ನಿನಗ ಸ್ವಾತಂತ್ರ್ಯವನ್ನು ಕಲ್ಪಿಸಿದವರಾರು ನಿನ್ನ ಊರಲ್ಲಿ ನಿನ್ನ ಅಪ್ಪ ಅಮ್ಮ ಯಾರು ಹೇಳು. ನನ್ನ ವಿಚಾರವೇ ಪಕ್ಕನೆ ಹೇಳುವುದಕ್ಕೆ ಕಾರಣ ಏನು ಅನ್ನೋ ಹಾಗೆ ಯೋಚಿಸಿದ್ರೆ ನಾನು ಮೊಳಗಿಸಿದಂತ ಶಂಕರನಾದ ಅದನ್ನು ಕೇಳಿಯೇ ಪಕ್ಕನೆ ಎದ್ದು ನನ್ನ ಬಳಿಯಾಗಿ ಬಂದಿದ್ದೆ. ಮತ್ತೆ ನಿನ್ನನ್ನು ಎಬ್ಬಿಸಬೇಕು, ನಿನ್ನ ಮಗಳನ್ನು ಬೆದರಿಸಬೇಕು ಅನ್ನುವಂಥ ಉದ್ದೇಶದಿಂದ ಊದಿದ್ದಲ್ಲ. ವಿಷಯ ಏನು ಗೊತ್ತಾ, ನಾನು ಊದಿದಂತಹ ಶಂಕನಾದ ದುಷ್ಟರಿಗೆ ಕಂಟಕವಾಗಿ ಕೇಳಿಸ್ತದೆ, ಶಿಷ್ಟರಿಗೆ ದೇಹದಲ್ಲಿ ನಮ್ಮ ಚೈತನ್ಯ ಹುಟ್ಟಿ ಬರ್ತದೆ. ನಿನ್ನನ್ನು ಕಂಡ್ರೆ ಅರ್ಥ ಆಗಿದೆ ನನಗೆ, ಇನ್ನು ಒಳ್ಳೆಯವಂತ ನಿನ್ನ ಚೈತನ್ಯವನ್ನು ನೋಡುವಾಗಲೇ ಗೊತ್ತಾಯಿತು. ಬಳಿಗೆ ಬಂದವನೇ ಆಡಿಸಿ ಯಾರು ನೀನು, ಮನೆಯಲ್ಲಿ ಬರುವುದಕ್ಕೆ ಕಾರಣ ಏನು, ಅಪ್ಪ ಅಮ್ಮ ಯಾರು ಅನ್ನುವ ಹಾಗೆ ಹಿನ್ನೆಲೆ ಇಲ್ಲದೆ ಬಂದದ್ದಲ್ಲ. ಆದ್ರೆ ಈ ಗುಹೆಯ ಒಳ ಪ್ರವೇಶ ಮಾಡುವುದಕ್ಕೆ ಯಾರಲ್ಲಿ ಕೇಳಿ ಬಂದದ್ದು ಸ್ವಾತಂತ್ರ್ಯ ಏನು? ಸ್ವಾತಂತ್ರ್ಯ ಇಲ್ಲ ಅಂತ ಭಾವಿಸಿದ್ದ ನೀನು. ಘೋರವಾದಂತಹ ಕಾಳ ಮಧ್ಯದಲ್ಲಿರುವಂತಹ ಈ ಗುಹೆಯ ಒಳಗಿರುವಂತಹ ಪ್ರಾಣಿಗಳ ಗುಹೆಯನ್ನು ಪ್ರವೇಶ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಯಾರಪ್ಪಣೆಯೂ ಬೇಡ. ಯಾಕೆ? ಕಾಡ ಪ್ರಾಣಿಗಳು ಬಿಡರ
ಮಾಡುವ ಜಾಗ ಅಲ್ವ ಅದು. ಒಳಗೆ ಬಂದ ನಂತರ ಗೊತ್ತಾಯಿತು ಏನೋ ಒಂದು ಸಂಸ್ಕಾರ ಇರುವಂತ ಬಾಯಿ ಒಳಗೆ ಉಂಟು ಅನ್ನೋ ಹಾಗೆ. ಆದ್ರೆ ನಾನು ಸಾಮಾನ್ಯ ಅನ್ನೋ ಹಾಗೆ ಭಾವಿಸಬೇಡ. ವಸುದೇವನಾತ್ಮಭವನು, ವಸುದೇವ ಹಾಗೂ ದೇವಕಿಯರಿಗೆ ಮಗನಾಗಿ ವಾಸುದೇವ ಅನ್ನೋ ಹಾಗೆ ಪ್ರಪಂಚದಲ್ಲಿ ಕಾಣಿಸಿಕೊಂಡವನು. ಕರೆಯುವರು ನನ್ನನ್ನು ಜಗದಿ ಕೃಷ್ಣ ಅನ್ನುವ ಹಾಗೆ. ಆದ್ರೆ ವಿಶೇಷ ಏನು ಗೊತ್ತಾ, ಲೋಕದ ಮಂದಿಗಳೆಲ್ಲ ಈ ಕರ್ಮಲೋಕದಲ್ಲಿ ಒಂದೆರಡು ಮನೆಯನ್ನು ಕಟ್ಟಿಕೊಳ್ಳುವುದು ಸಹಜ. ಆದ್ರೆ ನಾನು ಅವರ ಹಾಗಲ್ಲ. ಸಾಗರದ ಮಧ್ಯದಲ್ಲಿ ಮನೆಯನ್ನು ನಿರ್ಮಿಸಿ ದ್ವಾರಕಾವತಿ ಅನ್ನುವಂತ ಹೆಸರನ್ನು ಇರಿಸಿಕೊಂಡು ಅಲ್ಲಿಯೇ ನೆಲೆಯಾದವರು. ಸಾಗರದಿಂದ ಬಂದದ್ದು. ಸಾಗರದ ಮಧ್ಯದಿಂದ ಬಂದದ್ದು. 1000 ದ್ವಾರಗಳುಳ್ಳಂತ ಸಾಗರದ ಮನೆ ನನ್ನದು. ನನ್ನ ಹೆಸರು ಹೌದು. ಈಗ ಮನೆಗೆ ಬಾಗಿಲೇ 1000 ಆದ್ರೆ ಗೋಡೆಯಲ್ಲಿ ಕಟ್ಟಿ. ಗೋಡೆ ಆಗಿದ್ದು ಗೋಡೆ ಎಷ್ಟು ಇರ್ಬೋದು, ಎಷ್ಟು ವಿಶಾಲವಾಗಿರ್ಬೋದು ದ್ವಾರಕಾವತಿ. ಹಾಗೆ ನನ್ನ ಹೆಸರು ಕೃಷ್ಣ ಅನ್ನುವ ಹಾಗೆ. ಹೋಗಲಿ, ಯಾವ ಹೆಸರು ಬೇಕಾದ್ರೂ ಇರಲಿ, ಎಲ್ಲಿ ಬೇಕಾದ್ರೂ ಮನೆ ಮಾಡು. ಈಗ ನನ್ನ ಮನೆಗೆ ಹಾಕೋಣ. ವಿಷಯ ಎಂತದ್ದಿಲ್ಲ, ಉದ್ದೇಶ ಇಟ್ಟುಕೊಂಡೇ ಬಂದದ್ದು. ಒಂದು ಮಣಿ ಕಾಣಿಯಾಗಿ ಹೋಗಿದೆ. ಎಂತ ಮಣಿ? ಗಡ್ಡ ಮಣಿ ಅಲ್ಲಪ್ಪ, ವಿಶೇಷವಾದಂತಹ ಶ್ರಮಂತಕ ರತ್ನ. ಅದನ್ನು ನನ್ನ ಮಿತ್ರ ಧರಿಸಿಕೊಂಡು ಬೇಟೆಗಾಗಿ ಬಂದವನು. ಆದ್ರೆ ಏನು ಮಾಡುವ, ಅವನು ಯಾವುದೋ ಒಂದು ರೀತಿಯಲ್ಲಿ ಕೊಲೆಯಾಗಿ ಹೋದ. ಮಣಿ ನಾಪತ್ತೆಯಾಯಿತು. ಇಲ್ಲಿಗೆ ಬಂದ್ರೆ ಗೊತ್ತಾಯ್ತು ಮಣಿ ಈ ಕ್ಷೇತ್ರದಲ್ಲೇ ಉಂಟು ಅನ್ನುವ ಹಾಗೆ. ಆದ್ದರಿಂದ ಆ ಮಣಿಯನ್ನು ಕೊಟ್ಟು ಆಮೇಲೆ ಏನಾದ್ರು ಮಾತಾಡುವುದೇ ಮಾತು. ಓ, ಈಗ ಆ ಮಣಿಯ ಕುರಿತಾಗಿ ನಿನ್ನದಾದ ಅಪೇಕ್ಷೆ. ಹೌದು, ನಿನ್ನ ಮಿತ್ರ ಧರಿಸಿಕೊಂಡು ಬಂದ ಮಣಿ. ನಾನು ಯಾವ ನಿನ್ನ ಮಿತ್ರನಿಂದಲೂ ಅದನ್ನು ಸಂಪಾದಿಸಿದ್ದಾನೆ, ನಾನು ಅದನ್ನು ಹೊಂದಿದ ಬಗೆ ಹೇಗೆ ಬಲ್ಲೆಯ ಎಂದ ಅಥವಾ ನಿನ್ನ ಲಾಭವನ್ನು ಅಡಗಿಸುವುದಕ್ಕಾಗಿ ಕಂಡವರ ಮೇಲೆ ವಿನಾಕಾರಣವಾಗಿ ಅಪವಾದವನ್ನು ಹೇರಬೇಡ. ನೀನು ಆಡಿದ್ದು ಏನಾಯಿತು? ಯಾವುದಾ ಒಂದು ಮಣಿಯನ್ನು ಹೆಸರಿಸಿ ಆ ಮಣಿಯನ್ನು ಹೊಂದುವ ಉದ್ದೇಶಕ್ಕಾಗಿ ಬಂದಿದ್ದೇನೆ. ಯಾವ ಮಣಿ ಕೇಳಿದ್ರು ನನ್ನ ಗುಹೆಯಲ್ಲಿರುವ ಮಣಿ. ಒದಗಿದ್ದೆಲ್ಲಿಂದ ಕೇಳಿದ್ರೆ ನಿನ್ನ ಮಿತ್ರನ ಮಣಿ. ಹಾಗಿದ್ರೆ ನಿನ್ನ ಮಿತ್ರನು ಯಾವನೋ ಪದರಿಸಿಕೊಂಡು ಬಂದದ್ದು ಅಥವಾ ಹೊಂದಿ ತಂದದ್ದು, ಅದನ್ನು ನಾನು ನನ್ನ ಕೈವಶ ಮಾಡಿಕೊಂಡಿದ್ದೇನೆ ಅನ್ನುವ ಹಾಗೆ ನನ್ನಲ್ಲಿ ಒಂದು ಅಪರಾಧವನ್ನು ನೀನು ವಿನಾಕಾರಣವಾಗಿ ಆಡುವುದಕ್ಕೆ ಮುಂದಾಗಿ. ಯಾವ ಮಾನವನ ಕೈಯಿಂದಲೂ ಬಂದ ಮಣಿಯಲ್ಲ. ಮತ್ತೆ ನೀನು ಹೇಗೆ ಕಾಡಿನಲ್ಲಿ ಸಂಚರಿಸುತ್ತಿರುವ ಕಾಲಕ್ಕೆ ಇದರಾಗಿ ಬಂದ ಮೃಗರಾಜ ಪಂಚಾಸ್ಯ ಅದರ ಬಾಯಲ್ಲಿದ್ದಂತಹ ಈ ಮಣಿಯಿಂದ ಪರಿಸರವೆಲ್ಲ ಬೆಳಗುತ್ತಾಯಿ. ಆಕರ್ಷಿತನಾಗಿ ಹೋದೆ. ಮಣಿಯ ಕುರಿತಾದಂತಹ ಅಪೇಕ್ಷೆಯಿಂದ ಅದರಲ್ಲಿ ಹೋರಾಡಿ ನನ್ನ ಬಾಹು ವಿಕ್ರಮದ ಪ್ರತೀಕವಾಗಿ ಆ ಸಿಂಹವನ್ನು ಮಡದು ಈ ಮಣಿ
ಮಣಿಯನ್ನು ನಾನು ಸಂಪಾದಿಸಿಕೊಂಡು ಬಂದವನು. ನನ್ನ ಪರಿಶ್ರಮದಿಂದ ನಾನು ದುಡಿದು ಸಂಪಾದಿಸಿದ ನನ್ನ ಸಂಪಾದನೆ ಮೇಲೆ ಕಣ್ಣು ಹಾಕಿದೆ. ನನ್ನ ಬೆನ್ನು ಹುಡಿ ಮಾಡಿದೆ. ಕೇವಲ ಒಂದು ಬಲ್ಲೂಕದ ಜೊತೆಯಲ್ಲಿರುವಂತಹ ಒಂದು ಶಮಂತಕ ರತ್ನ ಸುಲಭದಲ್ಲಿ ಕೊಡಬಹುದು ಅನ್ನೋ ಹಾಗೆ ಯೋಚಿಸಿದ್ರೆ ಬಹಳ ಮಾತಾಡ್ತೀಯ. ನಿನಗೆ ಬಹುಶಃ ಇದು ಅಭ್ಯಾಸ ಆಗಿ ಹೋಗಿದೆ. ಎಂತದ್ದು? ಯಾರ್ಯಾರಲ್ಲಿರುವುದರ ಕುರಿತೆಲ್ಲ ನಿನ್ನ ಅಧಿಕಾರವನ್ನು ಸುಳ್ಳಾಗಿ ಸ್ಥಾಪನೆ ಮಾಡಿ ಅವರನ್ನು ಮೋಸ ಮಾಡಿಕೊಂಡು ಹೋಗಿ ಅಭ್ಯಾಸ ಆಗಿದೆ. ಮೋಸ ಮಾಡಿದವರ ಕೈಯಿಂದ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಂದದ್ದು. ಅದಾದ್ರೆ ಮಾಡು, ಮೋಸ ಮಾಡಿದವರ ಕೈಯಿಂದ ಪಡೆ. ನನ್ನ ಸಾಹಸದಿಂದ ನಾನು ಸಂಪಾದಿಸಿದರ ಬಗ್ಗೆ ನಿನಗೆ ಎಂತದ ಕೆಲವು ಒಂದು ಕೇವಲ ಮಣಿ ಅನ್ನುವಂತ ಉದ್ದೇಶದಿಂದ ಬಂದದ್ದು ಅಲ್ಲ. ಅಷ್ಟು ಯೋಗ್ಯತೆ ಮಣಿಗೆ ಇದ್ದ ಕಾರಣದಿಂದಲೇ ಅದನ್ನು ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಂದದ್ದು. ನನ್ನಲ್ಲೇ ಉಂಟು ಯೋಗ್ಯತೆ, ಮತ್ತೆ ಮಣಿ ಯೋಗ್ಯತೆ ಬರಬೇಕು. ಯೋಗ್ಯತೆ ಏನು ಅನ್ನೋದು ಕಾಣ್ತದಲ್ಲ ನನಗೆ. ಘೋರವಾದಂತಹ ಕಾಡಿನಲ್ಲಿ ಗುಹೆ ಮಧ್ಯದಲ್ಲಿರುವವನಿಗೆ ಎಂತದ್ದು ಯೋಗ್ಯತೆ ಇರ್ಬೋದು ಅದಕ್ಕೆ ನಿನ್ನ ಬಗ್ಗೆ ನಾನು ಆಡಬಹುದಲ್ಲ. ಊರಿನಲ್ಲಿ ಎಲ್ಲಿಯೂ ಮನೆ ಮಾಡ್ಲಿಕ್ಕೆ ಜಾಗ ಇಲ್ಲದ ನೀರಿನ ಮಧ್ಯದಲ್ಲಿ ಮನೆ ಮಾಡಿದವ. ಅದು ಸಾಧನೆ ಅಲ್ವಾ? ಮತ್ತೆ ಇದು ಸಾಧನೆ ಅಲ್ವಾ? ಇದು ಯಾವಾಗಲೂ ಗುಹೆ ತೆಗೆದಿಟ್ಟಲ್ಲ. ಸಾಮರ್ಥ್ಯದಿಂದ ಬಂಡೆಯನ್ನು ಕೊರೆದು ಗುಹೆ ಮಾಡಿ ಯಾರೋ ಮಾಡಿದ ಗುಹೆ ಅದು. ಬಲ್ಲೂಕಗಳು ಇನ್ನೊಬ್ಬರು ಮಾಡಿದ ಗುಹೆಯಲ್ಲಿ ವಾಸಿಸುವುದಲ್ಲ, ನಾವೇ ಮಾಡಿ ವಾಸಿಸುವುದು. ಅದರ ಗುಣವೇ ಹಾಗಲ್ವಾ? ಆದ್ರೆ ನನ್ನದೇನು ವಿಚಿತ್ರ ನೋಡು, ಸಾಗರದ ಮಧ್ಯದಲ್ಲಿ ಯಾರೋ ಮಾಡದೇ ಇರುವಂತಹ ಸಾಧನೆಯಿಂದ ಆ ಸಾಧನೆ ಹೇಳಿ ಮನೆ ಮಾಡಿದ್ದು ನಾನು. ಬಹುಶಃ ಊರಿನವರೆಲ್ಲ ನಿನ್ನನ್ನು ಹೊರಗೆ ಹಾಕಿದ್ರು. ಮತ್ತೆ ಹೀಗೆ ಬುದ್ಧಿ ತೋರಿಸಿದ್ರೆ ಯಾರಾದ್ರೂ ಮನೆ ಕಟ್ಟಲಿಕ್ಕೆ ಬಿಡ್ತಾರೆ? ಜಾಗ ಇಲ್ಲ, ನಾನು ಅವರಿಂದ ಅಟ್ಟಲ್ಪಟ್ಟು ನಾನು ಅಲ್ಲಿ ಮನೆ ಮಾಡಿದ್ದು ಅಂತ ಭಾವಿಸಿದ್ದ. ನನ್ನ ಸಾಧನೆಯನ್ನು ಪ್ರಕಟಿಸಿದ್ದು ನಾನು. ಸುಲಭದಿಂದ ನೀನು ವಿಹಿತದಲ್ಲಿ ನೀನು ಮನೆಯನ್ನು ನನಗೆ ಒಪ್ಪಿಸದೆ ಉಳಿದೆ ಅಂತ ಆದ್ರೆ ಏನು ಹಾಗೆ ಹೋಗ್ತೇನೆ ಅಂತ ಭಾವಿಸಿದ್ದೇನೆ. ನೀನು ನಮಸ್ಕಾರ ಮಾಡಿ ಮೇಲೆ ಕಳಿಸ್ತೇನೆ, ಯಮನಲ್ಲಿಗೆ ಕಳಿಸ್ತೇನೆ. ಯಮನಲ್ಲಿಗೆ ಕಳಿಸ್ತಾನೆ. ನನ್ನನ್ನು ಏನು ನೀನು ಏನು ನಿನ್ನ ತಿಳುವಳಿಕೆಯ ಮಟ್ಟ ಏನು ಅನ್ನುವುದಕ್ಕೆ ನಿನ್ನ ಮಾತೇ ದೃಷ್ಟಾಂತವಾಗಿ ಒದಗಿ
ಕೇವಲ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ಇನ್ನಾವುದೇ ಒಂದು ವಸ್ತುವನ್ನಾಗಲಿ ಹೊರಮೈಯಿಂದ ಕಂಡಷ್ಟೇ ತರ್ಕಿಸುವುದು ಬುದ್ಧಿವಂತರ ಮತವಲ್ಲ. ಬುದ್ಧಿವಂತರಾದವರೇನು? ಒಬ್ಬ ವ್ಯಕ್ತಿಯಾಗಲಿ ವಸ್ತುವಾಗಲಿ ಅದರ ಅಂತಃಸತ್ವ ಹೇಗೆ ಅನ್ನುವುದನ್ನು ಗುರುತಿಸುವಲ್ಲಿ ಮುಂದಾಗುತ್ತಾರೆ. ಹೊರಗಿನಿಂದ ದೊಡ್ಡದಾಗಿ ಕಂಡದ್ದೆಲ್ಲ ಒಳಗೆ ದೊಡ್ಡದಿರಬೇಕು ಅಂತಿಲ್ಲ, ಒಳಗೆ ಕೊಡದದ್ದು ಗೊತ್ತೇ ಆಗುವುದಿಲ್ಲ. ಹೊರಗಿನಿಂದ ಸಣ್ಣದು ಕಂಡದ್ದೆಲ್ಲ ಮೌಲ್ಯ ಸಣ್ಣ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಹೊರಗಿನ ಆಕೃತಿ ಏನು ಅನ್ನುವುದರಿಂದೆಲ್ಲ ಗುರುತಿಸಬೇಕಾದದ್ದು. ಮತ್ತೆ ನನ್ನನ್ನು ಏನೆಂದು ಭಾವಿಸಿದೆ? ಒಂದು ತಿರ್ಯಕ್ ಜಂತು, ಒಂದು ಮುದಿ ಬಲ್ಲೂಕ, ಕಾಣುವುದಕ್ಕೆ ಬಲ್ಲೂಕ ಹೌದು. ಆದರೆ ಅಂತಃಸತ್ವ ಸಂಸ್ಕಾರ ಅನ್ನುವುದು ಸಿದ್ಧವಾಗಬೇಕು ಅಂತಾದ್ರೆ ಬೇರೆ ಬೇರೆ ಕಾರಣಗಳಿವೆ. ಸಾಧನೆಯ ಮೂಲಕವಾಗಿ ಆತ್ಮಶಕ್ತಿ ವೃದ್ಧಿಗೊಳ್ಳುತ್ತದೆ, ಅಂತಃಸತ್ವ ಬೆಳೆಯುತ್ತದೆ. ಸಂಸ್ಕಾರ ಅನ್ನುವುದು ಜನನ ಕಾರಣದಿಂದ ಬರ್ತದೆ, ಪರಿಸರದಿಂದ ಬರ್ತದೆ, ಇನ್ನಿತರರ ಪ್ರಭಾವದಿಂದ ಬರುತ್ತದೆ. ಒಳ್ಳೆಯವರ ಸಹವಾಸ ಮಾಡಿದ ಕೆಟ್ಟವರಾದರೂ ಒಳ್ಳೆಯವರಾಗುತ್ತಾರೆ, ಪರಿಸರ ಕಾರಣ. ಸಾಮಾನ್ಯವಾಗಿ ಲೋಕದ ನ್ಯಾಯ ಹೇಗೆ? ಅನೇಕ ಮಂದಿಗಳು ಯಾವ ಸ್ವಭಾವದವರಿದ್ದಾರೆ ಅವರ ಮಧ್ಯದಲ್ಲಿ ಮತ್ತೊಬ್ಬ ಸೇರಿದೆ, ಅವನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ, ಅನೇಕರ ಸ್ವಭಾವ ಅವನನ್ನು ಬಂದು ಸೇರಿಕೊಳ್ತದೆ. ಆದರೆ ಮಹಾತ್ಮರನ್ನಿಸಿಕೊಂಡವರ ಸಂಸರ್ಗ ಹಾಗಲ್ಲ. ಕ್ಷೀರಸಾಗರ ಹೇಳುವುದಾದ್ರೂ ಕೇಳಿದ್ಯಾ? ಅದರ ಮಧ್ಯದಲ್ಲಿ ಸಾಗರದ ಮಧ್ಯದಲ್ಲಿ ಅದ್ಭುತದ ಸಾಗರ, ಅದು ಉಪ್ಪು ನೀರಿನ ಸಾಗರ. ಉಪ್ಪು ನೀರಿನ ಸಾಗರ ಅಲ್ಲ, ಕ್ಷೀರಸಾಗರ. ಮತ್ತೆ ಹಿಂಗೆ ಕ್ಷೀರಸಾಗರದ ನೀರೆಲ್ಲಿಗೆ ಬರುವುದು? ಅದೇ ಕ್ಷೀರಸಾಗರ ವೈಕುಂಠ ಧಾಮ. ಕ್ಷೀರಸಾಗರ ಅದು ಎಲ್ಲಿ ಅನ್ನುವುದಕ್ಕಿಂತಲೂ ನಾನು ಆಡುವುದಕ್ಕೆ ಹೊರಟದ್ದು ಏನು ಅನ್ನುವುದರ ಕುರಿತು ಗಮನ. ಕ್ಷೀರಸಾಗರವಿದೆ. ಹಾಲಿನ ಭಾಂಡಕ್ಕೆ ಒಂದು ಬಿಂದು ಹುಳಿ ಬಿದ್ದರೆ ಏನಾಗುತ್ತದೆ? ಹೊಳಿತೋಗ್ತದೆ, ಹಾಳಾಗ್ತದೆ. ಹಾಲಿನ ಕಡಲಿಗೆ ನೀನು ಕೊಡಗಟ್ಟಲೆ ಹುಳಿ ರಸವನ್ನು ಹಾಕಿ ಏನಾದರೂ ಕೆಡ್ತದ? ಇಲ್ಲ. ಹಾಗಿದ್ರಲ್ಲಿ ಹುಳಿಯ ಪ್ರಭಾವ ನಡೆಯಲಿಲ್ಲ. ತನ್ನ ಸಾಮರ್ಥ್ಯದಿಂದ, ತನ್ನ ವರ್ಚಸ್ಸಿನಿಂದ ತನ್ನ ಸತ್ವವನ್ನು ಉಳಿಸಿಕೊಳ್ಳಬಲ್ಲ ಸಾಮರ್ಥ್ಯವುಳ್ಳವರೊಂದಿಗೆ ಸೇರಿದವರನ್ನು ಅದಕ್ಕೆ ಬರುವುದಲ್ಲ, ಅದರ ಇವರಿಗೆ ಬರುವುದು. ಅಲ್ಲೂಕಾತ ನನ್ನನ್ನು ಸಂಬೋಧಿಸಿದ್ದಕ್ಕೆ ನಾನು ಹೇಳಿ, ಒಳ್ಳೆಯವರ ಸಂಸ್ಕಾರ, ಒಳ್ಳೆಯವರ ಸಹವಾಸ ಜೀವನದಲ್ಲಿ ಸಿಕ್ಕುವುದಕ್ಕೆ ಹುಟ್ಟಿನಿಂದಲೇ ನಮಗೆ ಅರ್ಹತೆ ಬಂದಿದೆ. ಸೃಷ್ಟಿಕರ್ತನಾದಂತಹ ವಿಧಾತನ ಆಕಳಿಕೆಯಿಂದ ನಾನು ಸಂಜನಿಸಿದವ, ಜೃಂಭಾರಂಭದಿಂದ ಸಂಜನಿಸಿದವ. ಆದ್ದರಿಂದಲೇ ಜಾಂಬವಂತ ಅಂತ ಹೆಸರು. ಆಕಳಿಕೆ ಬರುವುದು ಸಹಜ. ಜಾತಿ ಅಂದ್ರೆ ಏಕತಾನತೆ ಅನ್ನುವುದು ಬಂದೇ ಬರ್ತದೆ. ನಿತ್ಯ ಕರ್ತವ್ಯ, ಕರ್ತವ್ಯದಲ್ಲಿ ಮುಂದುವರಿಯುವಂತಹ ಕಾಲಕ್ಕೆ ಒಂದೇ ಕರ್ತವ್ಯವನ್ನು ಮಾಡುವವನಿಗೆ ಎಷ್ಟು ಒಳ್ಳೆ ಉದ್ಯೋಗ ಅದರಲ್ಲಿ ಔದಾಸೀನ್ಯ ಬಂದು ಬಿಡುತ್ತದೆ, ಜಾಡ್ಯತೆ ಬರ್ತದೆ. ಆಗ ಮೈಯ ಜಾಡ್ಯವನ್ನು ಕಳೆಯುವುದಕ್ಕಾಗಿ ಆಕಳಿಕೆ ಎನ್ನುವುದು ದೈವದತ್ತವಾದಂತಹ ಒಂದು ಅನುಗ್ರಹ ವರ. ಅದರ ಮೂಲಕವಾಗಿ ತನ್ನ ಜಾಡ್ಯವನ್ನು ಕಳೆಯುವುದಕ್ಕೆ ಮುಂದಾಗುವ ಅಲ್ಲಿಂದ ನಾನು ಸಂಜನಿಸಿದ. ಜೃಂಭಾರಂಭದಿಂದ ಹುಟ್ಟಿದವನಾದ್ದರಿಂದ ಜಾಂಬವಾನ್ ಅಥವಾ ಜಾಂಬವಂತ ಈಗ ನನಗೆ ಹೆಸರು. ಬಹಳ ಕಾಲ ಸುಮೇರು ಪರ್ವತದ ಪ್ರಾಂತ್ಯದಲ್ಲೇ ಇದ್ದೆ. ಆಮೇಲೆ ಒಂದು ದಿವಸ ಅಪ್ಪಯ್ಯನೇ ಕರೆದು ಹೇಳಿದ್ರು, ಈಗ ಮಗ ನೀನು ಇಲ್ಲಿ ಇರಬೇಕಾದದ್ದಲ್ಲ, ಭೂಲೋಕಕ್ಕೆ ಹೋಗು, ಕಿಷ್ಕಿಂಧ ಅನ್ನುವಂತಹ ಒಂದು ಸಾಮ್ರಾಜ್ಯ ಇದೆ ವಾನರದ್ದು, ಅಲ್ಲಿ ಹೋಗಿ ಮಂತ್ರಿ ಆಗಿದ್ದು. ಹಾಗೆ ಬ್ರಹ್ಮನಿಂದಲೇ ನಿಯೋಜಿತನಾಗಿ ವಾನರ ಸಾಮ್ರಾಜ್ಯದ ಮಂತ್ರಿಯಾಗಿ ನಾನು ಈ ಕಿಷ್ಕಿಂಧಾವನಿಯನ್ನು ಬಂದು ಸೇರಿದ. ಅಂತಹ ನನ್ನನ್ನು ಕೊಂದು ಕಳೆಯುತ್ತೇನೆ, ಯಮನ ಮನೆಗೆ ಕಳುಹಿಸ್ತೇನೆ ಅನ್ನುವ ಹಾಗೆ ನೀನು ಆಡುವುದಕ್ಕೆ ಮುಂದಾಗಿದೆ. ಹೌದು, ನಾವು ಹುಟ್ಟಿ ಸಮಯ ಎಷ್ಟಾಯಿತು. ಹೋಗಿ ನಿನಗೆ ಗಿರಿಜಾ ಕಲ್ಯಾಣದ ಕಥೆ ಗೊತ್ತುಂಟಾ? ಗಿರಿಜಾ ಕಲ್ಯಾಣವಾಗಿ ಇದಕ್ಕಿಂತ ಮೊದಲಾದ ಪ್ರಸಂಗ ಮೊದಲೇ, ಈಗಲ್ಲ, ಹಾಗೆ ಹೋಗಿದೆ. ಕುಂಬಿನಿ ಹುಟ್ಟುವುದಕ್ಕಿಂತ ಮೊದಲಾಯಿತು ಗಿರಿಜಾ ಕಲ್ಯಾಣ ಅನ್ನೋದು. ಹೌದಾ? ಭೂಮಿ ಹುಟ್ಟುವುದಕ್ಕಿಂತ ಮೊದಲು ಅಂತಂದ್ರೆ ಅರ್ಥ ಅಲ್ಲ, ಅಷ್ಟು ಅನಾದಿ ಕಾಲದ್ದು ಅಂತ ಬಹಳ ಹಿಂದೆ ನಡೆಯುವುದಕ್ಕೆ. ಈ ಐತಿಹ್ಯದ ಮಹಾತ್ಮೆಯನ್ನು ಹೇಳುವುದಕ್ಕೆ ಬೇಕಾಗಿ ಇರುವಂತಹ ವಾಕ್ಯಗಳದೆಲ್ಲ ಕುಂಬಿನಿ ಹುಟ್ಟುವುದಕ್ಕಿಂತ ಮೊದಲು ಹುಟ್ಟಿದ ಕಾರಣ ಉಂಟು. ಗಿರಿಜಾ ಕಲ್ಯಾಣದಲ್ಲಿ ನಾನು ಪಾಲ್ಗೊಂಡೆ. ಅಂಬಿಕೆ ಶಿವನಿಗೆ ಮದುವೆ ಆಗುವಾಗ 19 ವರ್ಷ. ಯಾರಿಗೆ? ಅಂಬಿಕೆಗೆ ಅಲ್ಲ, ಅವಳಿಗೆ 19 ವರ್ಷ ಆಗುವಾಗ ಮದುವೆ ಅಂತ ಹೇಳಿ ನನಗೆ 19 ವರ್ಷ. ಕೆಲವರು ಹೇಳಿದ್ದಾರೆ ನನ್ನ ವೃದ್ಧಾತ್ವವನ್ನು ನೋಡಿ 19 ಅಲ್ಲ 90 ವರ್ಷ ಬಂದ ಹೇಳುವವರಿದ್ದ. ಅಂತೂ ಅನಾದಿಯಿಂದ ಅರ್ಥ ಆ ಕಾಲದಲ್ಲಿ ಹುಟ್ಟಿದವ. ತ್ರಿವಿಕ್ರಮಾಕೃತಿಯನ್ನು ತಳೆದು ಬಲಿಯನ್ನು ಪಾತಾಳ ಲೋಕಕ್ಕೆ ಸಲ್ಲಿದ ಆ ಸ್ವಾಮಿಯದ್ದಾದಂತಹ ಮಹಿಮೆಯನ್ನು ನನ್ನ ಕಣ್ಣುಗಳಿಂದ ಕಂಡು ಜಂಬುರ ಸಾರ್ಥ ಸ್ವಾಮಿಯದ್ದಾದಂತಹ ಮಹಿಮೆಯ ಕುರಿತ
ಈ ಬಲಿಯ ಯಜ್ಞಶಾಲೆಯಲ್ಲಿ ಈ ಸಮುದ್ರದ ಮಥನದಲ್ಲಿ ನಾನು ಪಾಲ್ಗೊಂಡು ಅಂತ ನನ್ನನ್ನು ಯಮನ ಮನೆಗೆ ಮಗ ಮೇಲಿಂದ ಇದನ್ನು ಮೇಲೆ ಕಳಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ನೀನು ಆಡುವುದಲ್ವಾ? ಮೇಲಿಂದಲೇ ಬಂದವ ಮತ್ತೆ ಕಳಿಸುವುದಿಲ್ಲ. ಹೇಳಿದ್ರೆ ಬೇಕಾದ್ರೆ ನಿನ್ನನ್ನು ಕರ್ಕೊಂಡು ಹೌದಾ? ಈಗ ಹೇಳ್ತೀವಿ ಎಲ್ಲರ ಹಾಗಲ್ಲ. ಬ್ರಹ್ಮಕುಮಾರ ನೀನು. ಬ್ರಹ್ಮಕುಮಾರ ಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿಕೊಂಡವ. ಇವರದ್ದೊಂದು ಹೊಸ ನಾನೊಬ್ಬ ಬ್ರಹ್ಮನ ಮಗ ಒಂದು ವಿಶೇಷವಾದಂತಹ ಪ್ರಚಾರವರಿಂದ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿಸುವಂತ ಸಾಮರ್ಥ್ಯವನ್ನು ಹೊಂದಿದವ ಬ್ರಹ್ಮದೇವ ನವವಿಧದ ಸೃಷ್ಟಿಯನ್ನು ಮಾಡ್ತಾನೆ. ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿ ಕೂಡ ಬ್ರಹ್ಮನಿಂದಲೇ ಹುಟ್ಟಲ್ಪಡ್ತದೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿಕೊಂಡವ. ಅದರಲ್ಲಿ ಒಂದು ಮಹತ್ವ ಎಂತದ್ದು? ಈಗ ಲೋಕ ಸಕಲವನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮನಿಂದ ಜೀವಕೋಟಿಗಳೆಲ್ಲ ಸೃಷ್ಟಿಸಲ್ಪಡುತ್ತಾರೆ. ಅಪ್ಪ ಅವನಿಂದಾಯ್ತು. ಯಾಕಂದ್ರೆ ಅಪ್ಪ ಅಮ್ಮ ಅಂತ ಲೋಕದಲ್ಲಿ ವಾಡಿಕೆ. ಸೃಷ್ಟಿಕರ್ತವಂತಾಯ್ತು. ಸೃಷ್ಟಿಕರ್ತ ಮಾತ್ರ ಅವನೇ ಅಪ್ಪ ಅಂತ ಅರ್ಥ ಅಲ್ಲ. ಈಗ ನಿನ್ನ ವಿಳಾಸ ಹೇಳುವಾಗ ನೀನೇನು ಹೇಳಿ ಬ್ರಹ್ಮನ ಮಗ ಹೇಳಿದ್ಯಾ? ಅಲ್ಲ. ಮತ್ತೆ ನಿನ್ನನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಲ್ವಾ? ಮತ್ತೆ ವಸುದೇವನಾತ್ಮ ಭವನ ಯಾಕೆ ಹೇಳಿ? ಬ್ರಹ್ಮನ ಮಗನೆಂದೇ ಪ್ರಪಂಚದಲ್ಲಿ ಗುರುತಿಸಲ್ಪಡುವುದು ಕೆಲವು ಮಂದಿಗಳು ಮಾತ್ರ. ಸನಕ ಸನಂದ ಸನತ್ಕುಮಾರ ಸಂಸುಜ ಅವರು ಬ್ರಹ್ಮ ಮಕ್ಕಳು. ನಾರದ ಅವ ಬ್ರಹ್ಮ ಮಾನಸ. ಹಾಗೆ ನಾನು ಬ್ರಹ್ಮನ ಮಗ ಈ ಅರ್ಥದಿಂದ ಆಡಿದ್ದು. ಮತ್ತೆ ಲೋಕದಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಂದ ಎಲ್ಲರೂ ಹುಟ್ಟಿಕೊಡ್ತಾನೆ, ಅದೆಲ್ಲ ಪ್ರಶ್ನೆ. ಅದೇನೇ ಅದು ಬಂದವರಿಗೆ ಕರ್ಮಲೋಕದಲ್ಲಿರುವಂತಹ ಪ್ರತಿಯೊಂದು ಜೀವಿ ಕೂಡ ಬ್ರಹ್ಮನಿಂದಲೇ ಹುಟ್ಟಲ್ಪಟ್ಟದ್ದು ಅನ್ನುವಂಥ ಉದ್ದೇಶದಿಂದ ನಿನ್ನೇನು ಹೊಸತಿಯನ್ನು ನನಗೆ ಕಾಣುವುದಿಲ್ಲ. ಆದ್ರೆ ನೀನ್ ಹೇಳಿದಂಥದ್ದು ನಿನ್ನಿಂದ ಸಾಧ್ಯ ಇಲ್ಲ ಅಂತ. ಮಣಿ ಕೊಡದೆ ಉಳಿದೆ ಅಂತ ಆದ್ರೆ ನೀನು ಬ್ರಹ್ಮನ ಮಗ ಅಂತ ನೋಡ್ಲಿಕ್ಕಿಲ್ಲ. ನಾನು ಕೇವಲ ಹುಟ್ಟು ಎಲ್ಲಿ ಅನ್ನುವುದರ ಮೂಲಕವಾಗಿ ನನ್ನ ಶ್ರೇಷ್ಠತ್ವವನ್ನು ಆಡಿದ್ದಲ್ಲ. ಬ್ರಹ್ಮನ ಮಗ ಅಂತ ಹೇಳಲಿಕ್ಕೆ ಹೊರಟದ್ದು ಯಾಕೆ? ಅಪ್ಪನ ಹೆಸರು ಹೇಳಿ ನನ್ನ ಕೆಲಸ ಮಾಡಿಸಿಕೊಳ್ಳುವ ಉದ್ದೇಶ ಅಲ್ಲ. ಮತ್ತೆ ಕೇವಲ ಒಂದು ಮುದಿಭಲ್ಲೂಕ ಅನ್ನುವ ಭಾವದಿಂದ ನಿನ್ನನ್ನು ಕಂಡುಕೊಂಡಿದ್ದೆ ಅನ್ನುವ ಕಾರಣಕ್ಕಾಗಿ ಹೇಳಿದ್ದು. ಕಾಣುವುದಕ್ಕೆ ಕರಡಿಯ ಹಾಗಿದ್ರು ಕರಡಿ ಸಂತಾನ ಅಲ್ಲ ನಾನು. ಬ್ರಹ್ಮನಿಂದಲೇ ಹುಟ್ಟಿಕೊಂಡವನಿದ್ದೇನೆ. ಕರಡಿ ವಂಶಕ್ಕೆ ಸೇರಿದವರು ನೀನೆಲ್ಲ. ವಾಯುಜಸಕನಾದಂತಹ ಸೂರ್ಯನಲ್ಲಿ ಇದು ಮೇರು ಮಹೀಧರವ ಮೇರು ಪರ್ವತವನ್ನು ಒಂದೇ ದಿವಸದಲ್ಲಿ 21 ಬಾರಿ ಪ್ರದಕ್ಷಿಣೆ ಮಾಡಿದಂತಹ ಸಾಮರ್ಥ್ಯವನ್ನು ನಾನು ಹೊಂದಿದವ. ಅದು ಗೊತ್ತು ನಿನಗೆ? ಸೂರ್ಯ ಒಂದು ದಿವಸದಲ್ಲಿ ಒಂದೇ ಸುತ್ತು ಬರುವುದು ಮೇರು ಪರ್ವತಕ್ಕೆ. ನಾನು 21 ಸುತ್ತು ಓದಿದ್ದೆ. ಸುತ್ತಿ ಬಹು ದೀರ್ಘವಾದಂತಹ ಪ್ರದಕ್ಷಿಣೆ ತಲೆದಿರುವುದಿಲ್ಲ. ನಾನು ಬರಲಿಲ್ಲ ನಿಮಗೆ. ಹೇಗೆ ಹೋಗುದಿಲ್ವಾ? ಕೊಡದೆ ಹೋಗುದಿಲ್ವಾ? ಬಿಡುದಿಲ್ಲ. ಕೊಡದೆ ನೀನು ಹೋಗುದಿಲ್ವಾ? ನೀನು ಪಡೆದ್ರೆ ನಾನು ಬಿಡುದಿಲ್ಲ. ಸಿಕ್ಕದ ಇಲ್ಲ ಹೊರಡುವ ಜಾನ ಅಲ್ಲ ಅಂತ ಗೊತ್ತಾಯ್ತು ನನಗೆ. ಕೊಡದಾಗುದಿಲ್ಲ. ನನಗೆ ಸಿಗಬೇಕಾದ್ದು ಸಿಕ್ಕೇ ಸಿಗಬೇಕಾ? ನಿನಗೆ ಸಿಗಬೇಕಾದದ್ದು ಸಿಗಬೇಕು ನೀನು ಭಾವಿಸು. ನಿನಗೆ ಕೊಡಬೇಕಾದದ್ದನ್ನೇ ಕೊಡಬೇಕು ಅಂತ ನಾನು ಭಾವಿಸು. ಕೊಡೋದಕ್ಕೆ ನಾನು ಬಿಡುವುದಿಲ್ಲ. ಹೌದಾ? ನೀನು ಬಿಡುವುದಾದ್ರೆ ನಾನು ಕೊಡದೆ ಇರುವುದಿಲ್ಲ. ಇನ್ನು ಬೆನ್ನಿಗೆ ನಾನು ಕೊಡುತ್ತೇನೆ. Oh
ನಿಲ್ಲಿಸಿಕಿರು ಬೆರಳು ಮೇಲೆ ಮಾಡುತ್ತೀನಿ. ಸುಮ್ಮನೆ ನಿನ್ನನ್ನು ಮುಗಿಸುದು ಯಾಕೆ ಅಂತ ಯೋಚನೆ ಮಾಡುದು. ಅಂದ್ರೆ ಸುಮ್ಮನೆ ಸಾಯಿಸುದು ಯಾಕೆ, ಸುಮ್ಮನೆ ಯಮನಲ್ಲಿಗೆ ಕಳಿಸುದು ಯಾಕೆ? ನೀನು ಯೋಚನೆ ಮಾಡಿದ್ರೆ ನನ್ನನ್ನು ಸಾಯಿಸಲಿಕ್ಕೆ ಆಗುದಿಲ್ಲ. ಅದು ನಿನ್ನ ಭಾವನೆ, ನಿನ್ನ ಕಲ್ಪನೆ ಹಾಗೆ. ಭಾವನೆ ನನಗೆ ಸಾವಿಲ್ವೋ, ಬಹುದೀರ್ಘಕಾಲ ಬದುಕುವ ನಾನು ಯಮನ ಮನೆ ಅಂದ್ರೆ ನಿನ್ನ ನೆರೆಮನೆ ಅಲ್ಲ. ಅದು ಅಷ್ಟು ಪಡೆದುಕೊಂಡು ಬಂದಿದ್ದೀನಿ. ಆದ್ರೆ ಮೊದಲಾಗಿ ನನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನುವುದನ್ನು ನಿನ್ನಲ್ಲಿ ವಿಸ್ತರಿಸಿಕೊಂಡ್ರೆ ಹಾಗೆ ಆದ್ರೂ ನನ್ನ ಯೋಗ್ಯತೆ ಬಗ್ಗೆ ತಿಳಿದುಕೊಳ್ತೀಯ ಅನ್ನುವಂಥ ಭಾವನೆ. ನಿನ್ನ ಹೆಚ್ಚುಗಾರಿಕೆ ಅಂತ ನೀನು ಭಾವಿಸಿದ ನಿನ್ನ ಸಾಮರ್ಥ್ಯ ಅಂತ ಒಮ್ಮೆ ಕೇಳು ಗೊತ್ತಾ? ಈ ಹಿಂದಕ್ಕಾದ್ರೆ ನಮ್ಮ ಯಾದವರೆಲ್ಲ ಗಿರಿಯನ್ನು ಪೂಜೆ ಮಾಡಿ ಇಂದ್ರ ಪೂಜೆ ಮಾಡ್ತಾ ಇದ್ರು. ಇಂದ್ರ ಪೂಜೆ ಹೌದು, ಅವರಿಂದಲೇ ನಮ್ಮ ಜೀವನ ಪಾವನವಾಗ್ತದೆ ಅನ್ನುವಂಥ ಭಾವನೆ ಅವರಲ್ಲಿತ್ತು. ಆದ್ರೆ ನಾನು ಪ್ರವೇಶ ಮಾಡಿದ ಬಳಿಕ ಅವರಿಗೆ ನಿಜಾಂಶ ಏನು ಅನ್ನುವುದನ್ನು ವಿಸ್ತರಿಸಿದವರು. ಇನ್ನು ಮುಂದಕ್ಕೆ ನೀವು ಇಂದ್ರ ಪೂಜೆಯನ್ನು ಮಾಡುವುದಲ್ಲ, ಗಿರಿ ಪೂಜೆಯನ್ನು ಮಾಡಬೇಕು ಅನ್ನುವ ಹಾಗೆ. ಅವರ ಭಾವನೆ ಹಾಗಿತ್ತು. ನಾವು ಯಾಗ ಯಜ್ಞಾದಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಮಾತ್ರ ದೇವೇಂದ್ರ ನಮಗೆ ಮಳೆ ಸುರಿಸುವುದು. ಈ ಲೋಕದ ಸಹಜವಾದ ಪ್ರವೃತ್ತಿ ಅದು. ದೇವತೆಗಳನ್ನು ಪ್ರಸನ್ನರಾಗಿಸುವುದಕ್ಕಾಗಿ ಅವರನ್ನು ಆರಾಧಿಸುತ್ತಾ ಇರಬೇಕಾದದ್ದು ಈ ಪ್ರಪಂಚದಲ್ಲಿ ಸಂಚರಿಸಿದವರಿಗೆ ಕರ್ತವ್ಯ. ಅದಕ್ಕೆ ನಾನು ಹೇಳಿದೆ, ಪ್ರತ್ಯೇಕವಾಗಿ ನೀವು ಏನು ಇಂದ್ರನನ್ನು ಪೂಜೆ ಮಾಡಬೇಕು ಅಂತ ಇಲ್ಲ. ಮತ್ತೆ ಅವನ ಧರ್ಮವೇ ಹಾಗೆ. ಅವನ ಧರ್ಮ ಏನು? ಧರ್ಮಲೋಕದ ಮಂದಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಇದ್ರೆ ಮಳೆ ಸುರಿಸಬೇಕು ಅನ್ನುವ ಹಾಗೆ. ಅದು ನಿನ್ನ ನ್ಯಾಯವೇ ತಪ್ಪದು. ದೇವತೆಗಳು ಏನು ಅನುಗ್ರಹ ಮಾಡುವುದು ನಮ್ಮ ಸಾಧನೆಯ ಮೂಲಕವಾಗಿ ನಮ್ಮ ಪಾತ್ರತ್ವವನ್ನು ನಾವು ಸಿದ್ಧ ಮಾಡಬೇಕು. ಈಗ ದೇವತೆಗಳಿಗೆ ಹೊರ ಕೊಡುವ ಸಾಮರ್ಥ್ಯ ಉಂಟು. ದಾರಿಯಲ್ಲಿ ಹೋಗುವವರಿಗೆಲ್ಲ ಕರೆದು ಕೊಡುವುದಿಲ್ಲ, ಅಥವಾ ತಪಸ್ಸು ಮಾಡಿ ನಮ್ಮ ಸಾಧನೆಯನ್ನು ಸ್ಥಾಪನೆ ಮಾಡಿದವರಿಗೆ ಕೊಡುವುದು. ಕರ್ಮಭೂಮಿ ಇದ್ರೆ ಅರ್ಥವೇ ಅದು. ಇಲ್ಲಿ ಕರ್ಮವನ್ನು ಎಸಗದೇ ಇದ್ದವನಿಗೆ ಫಲವನ್ನು ಅಧಿಕಾರವೇ ಬರುವುದಿಲ್ಲ. ಕರ್ಮ ಮಾಡಬೇಕು, ಕ್ರಿಯೆ ಮಾಡಿದ್ದಕ್ಕದಾದ ಫಲ. ಹಾಗೆಂದ್ರೆ ದೇವೇಂದ್ರನಿಗೆ ನಾವು ಕಡಿಮೆ ಮಾಡ್ಲಿಕ್ಕಿಲ್ಲ. ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿಕೊಳ್ತಾರೆ. ಏನು ಬೇಕಾದ್ರೂ ಮಾಡ. ಅದಕ್ಕೆಲ್ಲ ನಾನು ಹೇಳಿದ್ದು ಇನ್ನು ತೋರಣೆ ತಗೊಂಡಿದ್ದು. ಆದ್ರೆ ವಿಶೇಷವಾಗಿ ಇದಕ್ಕೆ ಗಿರಿ ಪೂಜೆಯಲ್ಲಿ ತೊಡಗಿಕೊಳ್ಬೇಕು ಅನ್ನುವ ಹಾಗೆ. ಪೂಜೆ ಉಂಟು, ದೇವೇಂದ್ರ ಪೂಜೆ ಬೇಡ ಅಂತ. ಇಂದ್ರನಿಗೆ ಪೂಜೆ ಇಲ್ಲ ಅಂತ ಮಾತಾಡಿದ್ದು ನಾನು. ಆದ್ರೆ ಗಿರಿ ಪೂಜೆಯಲ್ಲಿ ಯಾಕೆ ಮಾಡಬೇಕು? ನಾವೆಲ್ಲ ಯಾದವರಲ್ವಾ? ಯಾದವರ ಜೀವನ ಹೇಗೆ ಪಾವನವಾಗ್ತದೆ ಅಂತ ಕೇಳಿದ್ರೆ ಹೈನುಗಾರಿಕೆಯಿಂದ ಬೇಕಾದಂತ ಹುಲ್ಲುಗಳು ಅಥವಾ ನಾವು ಜೀವಿಸಬೇಕಾದ ನಮ್ಮ ಜೀವನಕ್ಕೆ ಬೇಕಾದೆಲ್ಲ ಎಲ್ಲಿ ಸಿಗುವುದು ಗಿರಿಯಲ್ಲಿ. ಆದ್ದರಿಂದ ನೀವು ಗಿರಿ ಪೂಜೆಯನ್ನು ಮಾಡಿ ಅನ್ನೋ ಹಾಗೆ ಹೇಳಿದಾಗ ಯಾದವರೆಲ್ಲ ಒಪ್ಪಿಕೊಂಡವರು. ಅದಾದ್ರೂ ನಿನ್ನ ಧೋರಣೆ ತಪ್ಪಿತ್ತು. ಮಳೆ ಸುರಿಸುವುದು ದೇವೇಂದ್ರನಿಗೆ ಕರ್ತವ್ಯ, ಅದಕ್ಕೆ ಮಾಡಬೇಕಾದದ್ದಿಲ್ಲ ಅಂತ ಆದ್ರೆ ಹುಲ್ಲು ಕೊಡುವುದು ಪರ್ವತಕ್ಕೂ ಕರ್ತವ್ಯವಿಲ್ಲ. ಮತ್ತೆ ಪೂಜೆ ಮಾಡಿ ಅದು ನಮಗೆ ಬೇಕಾದ ಸಿಕ್ಕೋಟಲ್ವಾ? ದೇವೇಂದ್ರ ಕೊಡುವಾಗ ಸಿಗ್ತಾಗಿಲ್ಲ. ಹಾಗೆಲ್ಲ ನೀನು ಮೊದಲಿನಿಂದ ಅದನ್ನೇ ಮಾಡಿ ಹಾಕುದೇನ. ಆದ್ರೂ ನಮ್ಮವರಿಗಂತೆ ಹೇಳಿಕೆ ಕೊಟ್ಟದ್ದು ನಾನು. ಎಲ್ಲರೂ ನನ್ನ ಹೇಳಿಕೆಯಂತೆ ಗಿರಿ ಪೂಜೆಯಲ್ಲಿ ತೊಡಗಿಕೊಂಡವರು. ಅದೇ ಈ ಕೆಲವರು ಪ್ರಪಂಚದ ಹೇಳುವವರು ಅಂತ ಆಗಬೇಕು. ಏನಾದ್ರೂ ಹೇಳುವುದಲ್ಲ, ಕೇಳಲಿಕ್ಕೆ ಅವರು ಧನಮೇಶ್ವರನ ಜಾತಿ. ಸಾಮಾನ್ಯವಾಗಿ
ಸಾಮಾನ್ಯವಾಗಿ ಹಾಗೆ ಬುದ್ಧಿಯಲ್ಲಿ ಕಡಿಮೆ ಇದ್ದವನನ್ನು ನೀನು ದನ ಮೇಯಿಸಲಿಕ್ಕೆ ಹೋಗುದು. ಬರೇ ಯಾದವರು ಸೇರಿಲ್ಲ, ಯಾದವ ವೀರರು ಸೇರಿದವರು. ಅಲ್ಲ ಇಲ್ಲಿಯ ಹಾಗೆ ಏನಾಯ್ತು? ಎಲ್ಲರೂ ಪೂಜೆಯಲ್ಲಿ ಗಿರಿ ಪೂಜೆಯಲ್ಲಿ ತೊಡಗಿಕೊಂಡವ. ಹಾಗೆ ಆವಾಗ ನೋಡು ಪ್ರಕರಣ ಆರಂಭ ಆಗದ್ದು. ದೇವೇಂದ್ರನಿಗೆ ಸಿಟ್ಟು ಬಂದದ್ದು ಸಹಜ ಅಲ್ವಾ? ಇಷ್ಟು ದಿನ ನನಗೆ ಪೂಜೆ ಮಾಡ್ತಾ ಇದ್ದವರು ಈಗ ಗಿರಿ ಪೂಜೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂತಹ ಸಿಟ್ಟಿನಿಂದ ಈಗ ಮೊದಲನೇದಲ್ಲಿ ಆಗುತ್ತಿದ್ದರೆ ನಿಲ್ಲಿಸಿದ್ಯಾಕಪ್ಪ? ಹಿರಿಯ ಮೇಲೆ ನಿನಗೆ ಭಕ್ತಿ ಮತ್ತೊಂದು ಒಂದು ಬದಲಾವಣೆ ಬೇಕು ಅನ್ನುವಂಥ ನನ್ನ ನಿರ್ಧಾರ. ಅಂತೂ ಜಗಳ ಪ್ರಾರಂಭ ಆಯ್ತು. ಅದಕ್ಕಾಗಿ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗಿ ಸಿಟ್ಟುಕೊಂಡಂತ ಅವನು ಧಾರಾಪೂರಕವಾದಂತಹ ಮಳೆಯನ್ನು ಸುರಿಸುವುದಕ್ಕೆ ಆರಂಭಿಸಿದ. ಬೆಳಗ್ಗೆ ಬರಲಿ, ಮಳೆ ಸುರಿಸಿದ್ದು ಮಾತ್ರ ಅನುಕೂಲವೇ ಆಯ್ತಲ್ಲ. ಊರಿಗೆ ಈಗ ಇಂದ್ರನನ್ನು ಪೂಜೆ ಮಾಡುದು ಯಾಕೆ? ಮಳೆ ಕಾಲ ಕಾಲಕ್ಕೆ ಮಳೆ ಬರಲಿ, ಮಳೆ ಬರಲಿ. ಮಳೆ ಸುರಿಸಿದ. ಹೇಗೆ ಸುರಿಸಿದ? ಯಾರು ಉಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಳೆ ಸುರಿಸಿದ್ದು. ಧಾರಾಪೂರಕವಾದಂತಹ ಮಳೆ ಕೊಚ್ಚು ಹೋಗ್ಲಿ. ಊರೇ ಕೊಚ್ಚಿ ಹೋಗುವಂತಹ ಮಳೆ. ಎಲ್ಲರೂ ನನ್ನ ಬಳಿಗೆ ಬಂದರು. ಕೃಷ್ಣ ನೀನೇ ನೀನು ಕಾಪಾಡಬೇಕು. ಸಮುದ್ರದಲ್ಲಿ ಮನೆ ಮಾಡಿದ್ದ ಯಾಕಂತ ಈಗ ಗೊತ್ತಾಯ್ತು. ಯಾಕೆ? ಆವತ್ತು ಬಂದ ಮಳೆಯ ನೆರೆಯಲ್ಲಿ ನೀನು ಸಮುದ್ರಕ್ಕೆ ಸೇರಿಸಿದ್ದೆ. ಮನೆ ಮಾಡಿ ಮೊದಲೇ ಮನೆ ಮಾಡಿದ್ದೇನೆ. ಆದ್ರೆ ಎಲ್ಲರೂ ನನ್ನ ಬಳಿಗೆ ಬಂದು ಕೃಷ್ಣ ನಮ್ಮ ಕಷ್ಟವನ್ನು ಪರಿಹರಿಸಬೇಕು ಅನ್ನೋ ಹಾಗೆ ಹೇಳಿದಾಗ ನೇರವಾಗಿ ಅಲ್ಲಿಗೆ ಹೋಗಿ ಆ ಗೋವರ್ಧನ ಗಿರಿಯನ್ನು ನನ್ನ ಕಿರುಬೆಟ್ಟಿನ ಒಳಗೆ ಮೇಲೆತ್ತಿದವರು. ಕಿರುಬೆರಳಿನಲ್ಲಿ? ಹೌದು, ಒಂದೆರಡು ದಿನ ಅಲ್ಲ, ಅದರಲ್ಲಿಯೂ ಹೆಬ್ಬೆರಳಲ್ಲ, ಅಲ್ಲ ಕಿರುಬೆರಳು. ಹೆಬ್ಬೆರಳಂದ್ರೆ ಅದು ಕಷ್ಟವೇ ಇಲ್ಲ. ಬೆರಳಾದ್ರೆ ಅದೇ ಅದು ದೊಡ್ಡದೇ. ಕಿರುಬೆಟ್ಟಿನ ಅದರಲ್ಲಿಯೂ ಕಿರುಬೆರಳು. ಹಾ. ಅದಕ್ಕಿಂತ ಸಣ್ಣ ಬೆರಳಿಲ್ಲ ನಿನ್ನ. 7 ದಿನಗಳ ಪರ್ಯಂತರ ಆ ಬೆಟ್ಟವನ್ನು ಗೋವರ್ಧನಗಿರಿಯನ್ನು ಮೇಲೆತ್ತಿದವರು ನಾನು. ಎಲ್ಲರೂ ಅದರ ಅಡಿಯಲ್ಲಿ 7 ದಿವಸ ಇದ್ದಿದ್ದು. ಅಂದ್ರೆ ಅವರು ಮಳೆ ಕಡಿಮೆ ಆಗಬೇಕಲ್ಲ, 7 ದಿವಸ ಮಳೆ ಬಿಡ್ಲಿಲ್ಲ. ಪ್ರಾಣ ಉಳಿಬೇಕಲ್ಲ. 7 ದಿವಸ ಎತ್ತಿ ಹಿಡಿಯುವುದು ನಿನ್ನ ನಿರ್ಣಯ ಅಲ್ಲ. ಅಲ್ಲ. ಮಳೆ ಬಿಡುವುದು ನಿನಗೆ ಎತ್ತಿ ಹಿಡಿಯುವುದು. ಇವರನ್ನು ಉಳಿಸಬೇಕು ಅನ್ನೋದು 7 ದಿವಸ ಆಗುವಾಗ ಅವರ ಸಂಗ್ರಹ ಮುಗಿಯಿತು. ಮುಗೀತು ಅಂತ ಕಾಣ್ತದೆ. ಯುದ್ಧದಲ್ಲ, ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಆವಾಗ ಅವರಿಗೆ ಜ್ಞಾಪಕ ಇರಲಿಕ್ಕಿಲ್ಲ ಈ ಸಲ. ಮಳೆ ನಿಲ್ಲಿಸಿದ. ನನ್ನ ಪ್ರಭಾವ ಇವರ ಮುಂದೆ ನಡೆಯಲಿಕ್ಕಿಲ್ಲ ಅನ್ನೋ ಹಾಗೆ. ಆದ್ದರಿಂದಲೇ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಮಾಡಿ ಗೋವಿಂದರಾಜ ಪಟ್ಟಾಭಿಷೇಕವನ್ನು ಮಾಡಿದವನು ಯಾರಿಗೆ? ನನಗೆ ದೇವೇಂದ್ರ. ಅಷ್ಟು ಯೋಗ್ಯತೆ ಉಳ್ಳವನು. ಆದ್ದರಿಂದ ಇಷ್ಟು ಯೋಗ್ಯತೆ ಉಳ್ಳಂತ ನನ್ನಲ್ಲಿ ನಿನ್ನ ಕೈ ಸಾಧನೆ ನಿನ್ನಿಂದ ನನ್ನನ್ನು ಗೆಟ್ಟುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬೇಡ ಯುದ್ಧ ನಿಮಗೆ ಅಂತ ಹೇಳಿದ್ರು. ಯಾವತ್ತೋ ನೀನು ನಿನ್ನ ಮನೆಯ ಮುಂಭಾಗದಲ್ಲಿರುವ ಗೋವರ್ಧನ ಅಂತ ನೀನು ಹೆಸರಿಸಿದ ಒಂದು ಪರ್ವತವನ್ನು ಕಿರುಬೆರಳಿನಲ್ಲಿ ಇಟ್ಟು ಹಿಡಿದ್ರೆ ಅದನ್ನು ನನ್ನ ಹತ್ರ ಇಟ್ಟು ನಿನಗೆ ಒಂದು ಎಲ್ಲಿ ಸಣ್ಣದೊಂದು ಬೆಟ್ಟವನ್ನು ಕೀಳುವುದಕ್ಕೆ ಸಾಧ್ಯ ಉಂಟು. ನನ್ನ ಹೆಗ್ಗಳಿಗೆ ಈಗ ಸಮುದ್ರದಲ್ಲಿ ಮನೆ ಮಾಡಿದ್ದೇನೆ, ಗೋವರ್ಧನ ಪರ್ವತವನ್ನು ಎತ್ತಿದ್ದೇನೆ. ನೀನು ಈಗ ಸಮುದ್ರದಲ್ಲಿ ಮನೆ ಮಾಡಿದ್ದೆ. ನಾವು ಸಮುದ್ರವನ್ನು ಕಟ್ಟಿ ಎಷ್ಟು ಸಮಯ ಆಯಿತು ಗೊತ್ತದ ನಿಮಗೆ? ಅಂದು
ನೀನು ಗಳಿಸಿದಂತಹ ಹೆಸರನ್ನು ನನ್ನ ಮುಂಭಾಗದಲ್ಲಿ ಪ್ರಶಂಸಿ ನನ್ನನ್ನು ಹಿಂಜರಿಸುವುದು ಅನ್ನುವಂತಹ ನಿರ್ಣಯ ಇದರಲ್ಲಿ ಬಿಟ್ಟು ಬಿಡಿ. ಏನು ಪರ್ವತವೆಂದರೆ ಏನು ಅನ್ನುವುದನ್ನು ಅರಿಯದೇ ಇದ್ದ ನನ್ನ ಜಾಂಬ ಈ ಹಿಂದೆ ಸೀತಾಮಾತೆಯನ್ನು ಪ್ರಾಪ್ತಿಸಿಕೊಳ್ಳುವಲ್ಲಿ ಅಪಹರಿಸಿದ ರಾವಣಾದಿಗಳನ್ನು ಸಂಹರಿಸುವುದಕ್ಕಾಗಿ ನಮ್ಮ ಪ್ರಭುವಾದಂತಹ ಶ್ರೀರಾಮಚಂದ್ರಮ ಲಂಕಾನಗರಿಯನ್ನು ಸೇರುವಲ್ಲಿ ಸೇತುವೆಯನ್ನು ಸರದಿಗೆ ರಚಿಸಬೇಕಾದಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಸರದಿಯನ್ನು ಉತ್ತರಿಸದೆ ಲಂಕೆಯನ್ನು ಸೇರುವುದಕ್ಕಾಗಿ ವರುಣನ ನಿರ್ದೇಶನದಂತೆ ಕಲ್ಲು ಮಣ್ಣುಗಳಿಂದಲೇ ಸಿದ್ಧವಾದ ಒಂದು ನೂತನವಾದಂತಹ ಸೇತುವೆ ಸರದಿಗಳಿಂದ ರಚಿಸಲ್ಪಟ್ಟು ಅದಕ್ಕೆ ಬೇಕಾಗಿ ರಾಮಪಾಳ್ಯದಲ್ಲಿದ್ದಂತಹ ನಮ್ಮವರೆಲ್ಲ ಅಮಿತವಾದ ಉತ್ಸಾಹದಿಂದ ಅನನ್ಯವಾದಂತಹ ಸಾಧನೆಯನ್ನು ಸೇತು ನಿರ್ಮಾಣದಲ್ಲಿ ಮುಂದಾದ ಆ ಕಾಲಕ್ಕೆ ನಾನು ನನ್ನಿಂದಾದಂತಹ ಕರ್ತವ್ಯವನ್ನು ಸಗಬೇಕು ಅನ್ನುವಂತಹ ನಿರ್ಣಯದಿಂದ ಪರ್ವತ ತರುವಂತಹ ಕಾರ್ಯಕ್ಕಾಗಿ ಮುಂದಾದ. ಎಲ್ಲಿಂದ ತರೋಣ, ಹೇಗೆ ತರೋಣ? ಇದು ದಕ್ಷಿಣದ ಸುತ್ತ ತುದಿಯಲ್ಲಿ ಸೇತುವೆ ಕಟ್ಟುತ್ತೆ. ಹತ್ತಿರದಲ್ಲಿ ಎಲ್ಲಿಯೂ ಪರ್ವತಗಳು ಕಾಣಿಸುವ ಎಲ್ಲ ನಮ್ಮವರು ತಂದಾಗಿದೆ. ಎಲ್ಲ ಉತ್ಸಾಹದ ಕಥೆಗಳು, ನವತಾರುಣ್ಯ ಉಳ್ಳವರು. ನಾನು ಹದಾಕ ಎತ್ತು ನಿಲ್ಲುವಾಗ ಅವರಿಗೆಲ್ಲ ತಂದಾಗಿ ಹೋಗಿ ಇನ್ನೇನು ಮಾಡೋಣ? ಅರಸುತ್ತಾ ಉತ್ತರಾಭಿಮುಖವಾಗಿ ಸಾಗಿ ದೂರಕ್ಕೆ ಸಾಗಿದಾಗ ಕೊಂಡಿದ್ದೆ. ಬೆಳ್ಳಗೆ ಹತ್ತಿಯ ರಾಶಿಯಂತಿರುವಂತಹ ಒಂದು ಪರ್ವತ. ಸಾಕು, ನನ್ನ ಸಾಮರ್ಥ್ಯಕ್ಕೆ ಇಷ್ಟೇ ಅನ್ನುವ ಹಾಗೆ ಆ ಪರ್ವತದ ತಳಭಾಗಕ್ಕೆ ಕೈ ಎತ್ತಿದ್ದೇ ಎತ್ತುವಾಗ ಪರ್ವತ ಮಾತ್ರ ಬಂದದ್ದಲ್ಲ, ಪರ್ವತದ ತುದಿಯಲ್ಲಿ ಪರಮೇಶ್ವರನು ಕಾಣಿದೆ. ಹಾಗಿದ್ರೆ ಕೈಲಾಸ ಗೊತ್ತಾಗ ಮತ್ತೆ ಗೊತ್ತಾದ ನನಗೆ ಕೈಲಾಸ ಅಂತ. ಪರಮೇಶ್ವರ ದೇವರು ಬಂದರು. ಜಾಂಬವರೇ ಏನು ಮಾಡ್ತಾ ಇದ್ದೀವಿ? ರಾಮ ಸೇತುವೆಗೆ ಪರ್ವತ ಕೊಂಡೋಗುವ ಕೆಲಸ ನಮ್ಮದು ಬದಿಗೆ ನಿಲ್ಲಿ. ಅಯ್ಯಯ್ಯೋ, ಇದು ಕೂಡುಕು, ಇದು ಕೈಲಾಸ ಪರ್ವತ. ಭೂಧರ ಭೂಮಿಯ ಮೇಲಿರುವುದಾದರೂ ಕುಲಾಚಲಗಳನ್ನು ಭೂಧರವೆಂದೇ ಶ್ಲಾಘಿಸ್ತಾರೆ. ಯಾಕೆಂದ್ರೆ ಭೂಮಿಗೆ ಆಧಾರಪ್ರಾಯವಾಗಿ ಉಳ್ಳದ್ದು ಅನ್ನುವಂತಹ ಅರ್ಥದಿಂದ ಭೂಧರ ಅಂತ. ಇದನ್ನು ನೀವೆಲ್ಲಿಯಾದ್ರೂ ಕಿತ್ತು ತೆಗೆದರೆ ಭೂಮಿಯೇ ತಲೆಕೆಳಗಾಗಿ ಹೋಗಿ ಮತ್ತೆ ಯಾವ ಕಾರ್ಯ ಮಾಡಿ ಪ್ರಯೋಜನ ಇಲ್ಲ. ರಾಮಕಿಂಕರರಾದಂತಹ ನೀವು ಲೋಕಕ್ಕೆ ಮಾರಕವಾದಂತಹ ಕ್ರಮದಲ್ಲಿ ಆಸಕ್ತರಾಗುವುದು ತರವಲ್ಲ, ಬಿಟ್ಟು ಬಿಡಿ. ಈಶ್ವರ ದೇವರು ಇಷ್ಟೊಂದು ಸ್ನೇಹ ಭಾವದಿಂದ ಹೇಳುವಾಗ ನಮ್ಮ ಈಶ್ವರ ಅಲ್ಲ, ಅಲ್ಲಿಗೆ ಬಿಡಿ. ಹಾಗೆ ಪರ್ವತ ಬೇಕಾ ಬೇಡುವ? ಕೈಲಾಸ ಪರ್ವತ ಸನಿಹದಲ್ಲಿ ಅಲ್ಲಿ ಇಲ್ಲಿ ನೋಡುವಾಗ ಸಿಕ್ಕಿದ ಪರ್ವತಗಳನ್ನು ಎತ್ತಿಕೊಂಡು ಬಂದ. ಶಿರದೊಳಗೆ 8 ಧ್ರಿಯಲ್ಲಿ, ನಿಜಭುಜ ಶಿರವೆರಡರಲ್ಲಿ 4, ಕಂಕುಣಲೆರಡೆರಡು, ತಳದೊಳು ಒಂದೊಂದನ್ನು ಉರುಳಿಸುತ್ತ ನಿಜಾಂಗ್ರಿಯಲ್ಲಿ 2 ಒಟ್ಟಿಗೆ 22 ಪರ್ವತ. ಆಮೇಲೆ ಏಕಕಾಲದಲ್ಲಿ ನಾನು ಹೊತ್ತು ತಂದದ್ದು ನೋಡಿದಂತಹ ದೇವತೆಗಳೇ ಮೊದಲೇ ಬಿಡುಗಣ್ಣು ಮತ್ತು ಬೆಳಗಾಗಿ ಹೊತ್ತು. ನಮ್ಮ ರಘುರಾಮಚಂದ್ರ ಮುದುಕನ ಸಾಮರ್ಥ್ಯವೇ ಅನ್ನುವ ಹಾಗೆ ನನ್ನ ಕುರಿತು ಪ್ರಶಂಸೆಯ ವಾಕ್ಯವನ್ನು ಆಡಿದವ ಅಂತಹ ನನ್ನಲ್ಲಿ ನೀನು ಉಗುರು ಸುತ್ತಿಗೆ ಬೆರಳು ನಮ್ಮದವನ ಈಗೆ ಎತ್ತಿಡಿದ್ರೆ ನಾನು ಗೆದ್ದು ಹೋಗ್ತೇನೆ. ಈ ದೊಡ್ಡವರ ಹೆಸರು ಹೇಳಿ ಎಲ್ಲ ಬದುಕಿ ನಿಲ್ತಾರಂತೆ, ಹಾಗಾಗ್ತದೆ ನಿನ್ನ ಮಾತನ್ನು ಕೇಳಿ. ಇಲ್ಲದಿದ್ರೆ ಕೈಲಾಸಕ್ಕೆ ಹೋಗುದಂತೆ, ಅಲ್ಲಿ ಎತ್ತಿಕೊಂಡು ಎಷ್ಟು ಮಂಡೆಯಲ್ಲಿ ಕೈಯಲ್ಲಿ 2 ಇದೆಲ್ಲ ಯಾರು ನಂಬ್ತಾರೆ? ಯಾರು ನಂಬಬೇಕು ಹೇಳುವುದಾದ್ರೆ ನನಗೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಹೇಳ್ಬೋದು. ಅದು ಯಾವಾಗ? ಅಥವಾ ನನ್ನ ಹೆಗ್ಗಳಿಕೆ ಹೇಳುವುದಾದ್ರೆ ಹೆಚ್ಚು ಮಾಡಿ ಹೇಳ್ಬೋದು. ದೇಹದಲ್ಲಿ ಚರ್ಮ ಜೋತು ಹೋಗಿದೆ, ದೇಹಕ್ಕೆ ಪ್ರಾಯ ಆಗಿದೆ, ನೀನು ಹೊತ್ತುಕೊಳ್ಳುವಾಗ ಇದು ಯಾವಾಗ ನಡೆದದ್ದು ಕಥೆ? ಯಾವುದು? ಆವಾಗ ನಿಮ್ಮಿಂದ ಸಾಧ್ಯ ಆಗಿದೆ ಅಂತ ಇವಾಗ ಅದು ಸಾಧ್ಯ ಉಂಟ ಹೇಳು. ಈಗೇನು ಕಾರಣ ಕಡಿಮೆ ಆಗಿದೆ, ಈಗ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದು ನಾನು. ಓಲೆ ಇಳಿಸಿ ಒಂದು ಕೊಟ್ಟೆ ಅಂತ ಆದ್ರೆ ನೀನು ಕೈ ಸಂದಿಯಲ್ಲಿ ನೀರು ಕೇಳಬೇಕು. ಬೇಡ, ಹೌದಾಗಿದ್ದೇನೆ.
ಬೇಕಾದರೂ ಸಾಧ್ಯ. ಈತನಿಗೆ ಅನೇಕ ಯುದ್ಧದಲ್ಲಿ ಪಾಲ್ಗೊಂಡಂತಹ ಈ ಜಾಂಬವಂತನಿಗೆ ಸೋಲು ಬಿಡಿ ಶ್ರಮದ ಪ್ರತೀಕವಾಗಿ ಮೈಯಲ್ಲಿ ಬೆವರ ಹನಿಯೂ ಮೂಗಿದೆ. ಅಂತಹ ದೃಢವಾದ ಸಾಮರ್ಥ್ಯವನ್ನು ಹೊಂದಿದ ನಾನು ಇಂದಿನ ದಿನ ಇವನಲ್ಲಿ ಸೋತು ದರೆಗೊರಗುವಂತಹ ಸ್ಥಿತಿ ಬರ್ತದೆ ಅಂತಾದ್ರೆ ಯಾರು? ಕೇವಲ ಮಾನವ ಮಾತ್ರ. ಯಾಕೆಂದರೆ ಮನುಷ್ಯ ಮಾತ್ರರಿಗೆ ಜಾಂಬವಂತರನ್ನು ಸೋಲಿಸುವಂತಹ ಸಾಮರ್ಥ್ಯವಿಲ್ಲ. ನನ್ನನ್ನು ಸೋಲಿಸಬೇಕಾದರೆ ಯಾರಾಗಿರಬೇಕು? ಲೋಕಕರ್ತಾರನ್ನಿಸಿಕೊಂಡಂತಹ ಶಕ್ತಿಗಳೇ ಆಗಬೇಕು. ಮಿಕ್ಕವರಲ್ಲಿ ಸೋಲು ಬರುವುದಕ್ಕಿಲ್ಲ. ಎಷ್ಟು ಪರೀಕ್ಷಾ ದೃಷ್ಟಿಯಿಂದ ಇವನನ್ನು ನೋಡಿದರೂ ಇವನಾರು ಅನ್ನುವಂತಹ ನಿಜ ನನಗೆ ಸ್ಪಷ್ಟವಾಗುವುದು. ಅಯ್ಯ, ಆವೇಶ ಬೇಡ, ಆಕ್ರಮಣಕ್ಕೆ ಮುಂದಾಗಬೇಡ. ನಿನ್ನ ಅಂತರ್ಯವನ್ನು ಅರಿಯುವಂತಹ ಉತ್ಸಾಹ ನನ್ನಲ್ಲೀಗ ಬೇಡೈಸಿ. ಒಂದೆರಡು ದಿವಸಗಳ ಹೋರಾಟ, 28 ದಿವಸಗಳಾದ ಈಗ ನಾವು ಹೋರಾಟಕ್ಕೆ ಪ್ರಾರಂಭಿಸಿ ಹಗಲು ರಾತ್ರಿಯನ್ನು ಭೇದವಿರಿಸದೆ ವಿಧ ವಿಧವಾದಂತಹ ಹೋರಾಟದಲ್ಲಿ ಕಾಳಗದಲ್ಲಿ ಗೆಲುವನ್ನು ಕಂಡುಕೊಳ್ಳುವಂತಹ ಉದ್ದೇಶದಿಂದ ನಾವೀರರು ಹೆಣಗಿದರೆ ಮುಂದಾದರೆ ಸೋತು ಧರೆಬರುವಂತಹ ಸ್ಥಿತಿ ನನ್ನದ್ದಾಗ್ತದೆ. ಹಾಗಿದ್ರೆ ಒಂದು ಸಾಮಾನ್ಯ ಪ್ರವೃತ್ತಿಗಳಲ್ಲಿ ಸೋಲಬೇಕಾದಂತಹ ಪ್ರಮೇಯ ಇಲ್ಲ. ವಿಧಾತನ ಮದ ಅಮೃತವನ್ನು ಪಾನ ಮಾಡಿ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ರಾಮಾನುಗ್ರಹದ ಕಕ್ಷೆಗೆ ಬಂದನು. ಹಾಗೆ ಬಂದವ ಸಾಮಾನ್ಯರಲ್ಲಿ ಸೋಲುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಸೋತರೆ ಅದು ರಾಮನಿಗೆ ಭೂಷಣ. ಹಾಗಿದ್ರೆ ಏನು? ನಿನ್ನಲ್ಲೇನೋ ಒಂದು ವಿಶೇಷ ಇದೆ. ಒಂದೋ ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೇ ಮಾರುವೇಷದಿಂದ ಬಂದಿರಬೇಕು, ಅಲ್ಲ ನನ್ನೊಂದಿಗೆ ಕೈಲಾಸ ಪರ್ವತದಲ್ಲಿ ಪರಮ ಸತ್ಯವನ್ನು ಕೈದಂತಹ ಪರಶಿವನೇ ನೀನು ರೂಹು ತೋರಿಸದೇ ಬಂದಿರಬೇಕು. ಲೋಕಾಧ್ಯಕ್ಷನಾದ ಕರ್ಮಾಧ್ಯಕ್ಷನಾದಂತಹ ಶ್ರೀಹರಿಯೇ ಹೀಗೆ ಬಂದಿರಬೇಕು. ಹೇಳಯ್ಯ, ಯಾರು ನೀನು? ಯಾರು? ಶ್ರೀರಾಮ ಸರಿ, ಯುದ್ಧದ ಕೊನೆಯ ಘಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವ ಆಸೆ ಇವನಿಗೆ ಉಂಟು ಅಂತಾದ್ರೆ ನನ್ನ ನಿಜಾಂಶವನ್ನು ತಿಳಿಸಬೇಕಲ್ಲ. ರಾಮನಾಗಿ ಕಾಣಿಸಿಕೊಳ್ತೇನೆ. ಸರ್ವಾಪರಾಧವಾಗಿ ಹೋಯಿತು.
ಬಗೆ ಬಗೆಯಾಗಿ ನಿನ್ನ ಪಾರಮ್ಯ ಪ್ರಕಟವಾಗುವಂತೆಯೇ ನೀನು ನನ್ನಲ್ಲಿ ವ್ಯವಹರಿಸಿದರು. ಗುರುತಿಸಿಕೊಳ್ಳುವ ಸಾಮರ್ಥ್ಯ ನನ್ನದೇ ಹೋಯಿತು. ನನ್ನೊಡೆಯ ರಾಮ ನನ್ನ ಮನದಲ್ಲಿ ಸ್ಥಿರವಾಗಿ ಸ್ಥಾನವನ್ನು ಹೊಂದಿದಂತಹ ರಾಮ ನನ್ನ ಮುಂಭಾಗದಲ್ಲಿ ಪ್ರಕಟನಾದರೂ ಗುರುತಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವಿಲ್ಲದೆ ಇದ್ದ ದುರ್ವಿಧಿ. ಜಾಂಬವನಿಗೆ ಬರ್ತದೆ ಎಂದಾದರೆ ಏನಿರಕ್ಕೆ ನಿನ್ನನ್ನು ದೂರುವುದಲ್ಲ ತಂದೆಯೇ. ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆಯನ್ನು ನಾನು ಮನಗಾಣುತ್ತಾ ಇದ್ದೆ. ಅನವರತ ಎಡೆಬಿಡದೆ ಪ್ರತಿಕ್ಷಣವು ರಾಮನಾಮಾನುಸಂಧಾನದಿಂದಲೇ ಬದುಕು ಸಾಗಿಸಬೇಕಾದಂತಹ ಬದ್ಧತೆ ಇದ್ದ ಜಾಂಬವ ನೀನು ಪ್ರತ್ಯಕ್ಷವಾಗಿ ಬಂದು ನಿಂತ ಕಾಲದಲ್ಲಿ ನಿನ್ನನ್ನು ಗುರುತಿಸಿಕೊಳ್ಳುವಲ್ಲಿ ಅಸಮರ್ಥನಾಗಿ ಹೋಗ್ತಾನೆ ಅಂತಾದರೆ ನಾನೆಲ್ಲಿಯೋ ಪತಿತನಾಗಿದ್ದೇನೆ ಎನ್ನುವುದು ಸ್ಪಷ್ಟ. ನನ್ನಲ್ಲಿ ಎಲ್ಲೋ ಸ್ಖಾಲಿತ್ಯ ಬಂದಿದೆ ಎನ್ನುವುದು ನಿರ್ಣಯ. ಯಾವುದೋ ಒಂದು ದುರ್ಬಲವಾದಂತಹ ಕ್ಷಣದಲ್ಲಿ ರಾಮನಾಮವನ್ನೇ ಮರೆತು ಅದಕ್ಕಿಂತ ಹೆಚ್ಚಿನದಾದ ಮೋಹವನ್ನು ನಾನು ಬೇರೆಲ್ಲಿಯೋ ತಳೆದಿರಬೇಕು. ಆದ್ದರಿಂದಲೇ ಇಂತಹ ದುಸ್ಥಿತಿ ನನಗಾಗಿ ಹೋಯಿತು. ಅಯ್ಯೋ, ಯಾವನನ್ನು ಸ್ತುತಿ ಸ್ತೋತ್ರಾದಿಗಳಿಂದ ಪ್ರಸನ್ನನಾಗಿಸುವಲ್ಲಿ ಮುಂದಾಗಬೇಕಿತ್ತು. ಅಂತಹ ನಿನ್ನನ್ನು ನಿಂದಿಸಿದೆ. ಯಾರನ್ನು ಕಂಡಾಕ್ಷಣ ಪರಿಪೂರ್ಣವಾದ ಶರಣಾಗತಿಯಿಂದ ಕರೆಜೋಡಿಸಿ ಕಾಲಿಗೆ ನಗಬೇಕಾಗಿತ್ತು. ಅಂತವನಲ್ಲಿ ಮುಷ್ಟಿ ಹಿಡಿದು ಹೋರಾಡಿದೆ. ಇಲ್ಲ, ನನ್ನ ಅಪರಾಧಕ್ಕೆ ಪರಿಹಾರ ಇಲ್ಲ. ಅಪರಾಧಿಯಾಗಿ ಹೋದೆ. ಹಾಗೆ ಹೋದಂತಹ ವಿದ್ಯಮಾನಗಳನ್ನೆಲ್ಲ ಕಂಡು ಕಣ್ಣಿನ ಧಾರೆಯನ್ನೇ ಸುರಿಸ್ತಾ ಇದ್ದೀನಿ. ತಪ್ಪು ಮಾಡಿದ್ದೇನೆ ಅನ್ನುವಂಥ ಅಪರಾಧ ಪ್ರಜ್ಞೆ ನಿಮ್ಮನ್ನು ಕಾಡ್ತಾ ಇದೆ. ತಿಳಿದು ಮಾಡಿದ್ರೆ ಅಪರಾಧ, ತಿಳಿದೇ ಮಾಡಿದ್ರೆ ಪ್ರಮಾದ. ನಾನು ಯಾರು ಏನು ಅನ್ನೋದನ್ನು ತಿಳಿಯದೆ ಯುದ್ಧಕ್ಕಾಗಿ ಮನಮಾಡಿದವರಿಗೆ ಈಗ ನಾನು ಯಾರು ಅನ್ನುವುದನ್ನು ತಿಳಿದುಕೊಂಡವರು ನಿಮ್ಮಿಂದ ಯಾವುದೇ ಒಂದು ರೀತಿಯ ಅಪರಾಧ ತಪ್ಪು ಆಗುತ್ತಿಲ್ಲ ಜಾಂಬವರೇ. ಆದ್ರೆ ಈ ರೀತಿಯಾಗಿ ಯಾಕಾಯಿತು? ಕಾರಣ ಇದೆ. ಈ ಹಿಂದಕ್ಕಾದ್ರೆ ತ್ರೇತಾಯುಗದಲ್ಲಿ ನಾನು ನಿರ್ಯಾಣವನ್ನು ಮಾಡುವಂತಹ ಕಾಲಘಟ್ಟದಲ್ಲಿ ನೀವೆಲ್ಲರೂ ಜೊತೆಯಾಗಿ ಆಡಿದ್ದೀರಿ. ಮತ್ತೊಮ್ಮೆ ನಿನ್ನನ್ನು ಕಾಣುವಂತಹ ಬಗೆ ಹೇಗೆ ಅನ್ನುವ ಹಾಗೆ ಆವಾಗಲೇ ನಿಮಗೆಲ್ಲರಿಗೂ ಒಂದು ಮಾತನ್ನು ಆಡಿದ್ದೇನೆ. ಯುಗ ಯುಗಗಳಲ್ಲಿ ನನ್ನ ದರ್ಶನದ ವಾಕ್ಯವನ್ನು ನಿಮಗೆ ಒದಗಿಸಿಕೊಡ್ತೇನೆ ಅನ್ನುವ ಹಾಗೆ ಈ ಯುಗದಲ್ಲಿ ನಿಮಗೆ ನನ್ನ ದರ್ಶನವನ್ನು ಒದಗಿಸಿಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಕೃಷ್ಣನಾಗಿ ಕಾಣಿಸಿಕೊಂಡವನು. ಆದ್ರೆ ಮತ್ತೊಂದು ವಿಚಾರ, ರಾವಣರ ಜೊತೆಯಾಗಿ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಯುದ್ಧ ಆದ ಬಳಿಕ ನಿಮಗೆ ಒಂದು ಮಾತನ್ನು ಕೇಳಿದ್ದೆ, ಬೇರೆ ಜಾಂಬವರ ಯುದ್ಧ ಅನ್ನುವ ಹಾಗೆ. ಆವಾಗ ನೀವೇ ಹೇಳಿದಿರಂತೆ, ಇದೆಲ್ಲ ಏನು ಯುದ್ಧ ಮಾಡುವುದಿದ್ರೆ ನಿಮ್ಮಂಥವರಲ್ಲಿ ಒಂದು ಕೈ ನೋಡಬೇಕು ಅನ್ನೋ ಹಾಗೆ. ನನ್ನ ಭಕ್ತರನ್ನು ನನ್ನ ಹೆಂಡತಿಗಿಂತಲೂ ಅತೀವವಾಗಿ ಪ್ರೀತಿಸುವವನು ನಾನು. ಒಂದು ಮಾತು ಹೇಳಿದೆ ಅಂತ ಕೇಳಿದೆ ಅಂತ ಇದ್ರೆ ಅದನ್ನು ನಡೆಸಿಕೊಡ್ಬೇಕು ಅನ್ನೋದು ಆಸೆ ನನ್ನದು. ಆದ್ದರಿಂದ ಈ ರೀತಿಯಾಗಿ ನಿಮ್ಮಲ್ಲಿ ಗೌರವ ಕೊಡುವುದಕ್ಕೆ ಸಾಧ್ಯವಾಯಿತು ಜಾಂಬವರೇ. ಯಾವುದೇ ತಪ್ಪು ನಿಮ್ಮಿಂದಾಗುತ್ತಿಲ್ಲ. ಎಷ್ಟೊಂದು ಕರುಣಾಮಯಿ ನೀನು ಅನ್ನುವುದಕ್ಕೆ ಈಗ ಬೇರೆ ದೃಷ್ಟಾಂತ. ನಿನ್ನನ್ನು ಮುಗಿಸಬೇಕಾಗಿದ್ದವನೇ ಕೈ ಏರಿಸಿ ಹೊಡೆದರೂ ಅದನ್ನು ನಿನ್ನಂತ ಕುರಿತಾದ ಆರಾಧನೆ ಅನ್ನುವಂತಹ ಭಾವನೆಯು ನೀನು ಕಂಡುಕೊಡುತ್ತಿದ್ದಾಗೆ ನೀನು ಭಕ್ತಜನ ಪ್ರೀತನಾಗಿ ಹೇಗೆ ನೀನು ಕಾಣಿಸಿಕೊಡ್ತಾ ಇದ್ದೆ ಎಂಬುದಕ್ಕೆ ಆನೆ ದೇವರ ದೇವ ಲೋಕವಂದ್ಯನಾದಂತಹ ನೀನು ಭಕ್ತಾಭೀಷ್ಟ ಫಲಪ್ರದಾಯಕನಾಗಿ ಸದಾ ಸರ್ವದಾ ಕಾಣಿಸಿಕೊಳ್ಳುತ್ತಾ ಇರುವವನು ಅನ್ನುವಲ್ಲಿ ಯಾವ ವಿಶ್ವಾಸವೂ ನಮ್ಮಲ್ಲಿ ನೀನು ಮೈದೋರುವಲ್ಲಿ ಸ್ವಲ್ಪ ವಿಳಂಬವಾಗಿದೆ ಎಂದಾದದಕ್ಕೆ ನೀನು ಕಾರಣನಲ್ಲ, ನಮ್ಮ ಪಾರಿಶುದ್ಧ್ಯ ಕೊರತೆ ಎನ್ನುವುದು ನಿರ್ಣಯ.
ಆದ್ದರಿಂದಲೇ ಅಂತರಂಗದಲ್ಲಿ ವ್ಯಾಕುಲ ತುಂಬಿ ಹೋಯಿತು. ನೀನಾಗಿ ಬಂದರೂ ಗುರುತಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಂತಹ ಒಂದು ಸ್ಥಿತಿ ಜಾಂಬವನಿಗೆ ಉಂಟಾಗುತ್ತದೆ ಅಂತಾದ್ರೆ ಏನಿದಕ್ಕೆ ಪರಾಮರ್ಶಿಸಿಕೊಂಡರೆ ಅರ್ಥವಾಯಿತು. ನಿನ್ನ ಕುರಿತಾಗಿ ಅನನ್ಯವಾಗಿ ಸದಾ ಕಾಲ ಜ್ಞಾನೈಕ ಪರನಾಗಿ ಕಾಲವನ್ನು ಕಳೆಯಬೇಕಾಗಿದ್ದ ನಾನು ಸ್ವಲ್ಪ ವಿಚಲಿತನಾದದ್ದು ಹೌದು. ಯಾಕೆ ಮಗಳ ಕುರಿತಾದ ಮೋಹವೇ ಅದಕ್ಕೆ ಕಾರಣ. ಮಗಳು ರಾಮರಾಮ ಅಂತ ಹೇಳಬೇಕಾದಲ್ಲಿ ಜಾಂಬವತಿ ಜಾಂಬವತಿ ಅಂತ ಹೇಳಿದೆ. ಆ ಕಾರಣದಿಂದಲೇ ನೀನು ಬಂದಾಗ ಗುರುತಿಸುವಲ್ಲಿ ಅಸಮರ್ಥತೆ ಬಂದು ಹೋಯಿತು. ಆದ್ದರಿಂದಲೇ ಇನ್ನು ಯಾವ ಕಾಲಕ್ಕೂ ನಿನ್ನನ್ನು ನಾನು ಮರೆಯುವ ಸ್ಥಿತಿ ಬರಕೂಡದು. ಈ ಕ್ಷಣಕ್ಕೆ ಮಗಳು ಸಂಬಂಧ ಎಲ್ಲ ಬಿಟ್ಟು ಬಿಟ್ಟೆ. ಹಾಗೆಂದು ಅವಳಿಗೆ ಗತಿ ಇಲ್ಲ ಅಂತ ಆಗುತ್ತದೆ. ಮುಂದಕ್ಕೆ ಭವಿಷ್ಯತ್ತಿಗೆ ಅಪರಾಧ ಪರಿಹಾರಕ್ಕಾಗಿ ನನ್ನ ಮಗಳಾದ ಜಾಂಬವತಿ ನೀನೇ ಪರಿಗ್ರಹಿಸಬೇಕು. ಜಾಂಬವರೇ, ರಾಮನನ್ನು ಅಡೆಯ ಬಗ್ಗೆ ನಿಮಗೆಲ್ಲ ಮರೆತು ಹೋಯಿತೆ. ರಾಮನನ್ನು ಏಕವಸ್ತಿಗೆ ವೃತಸ್ಥಾನು ಹಾಗೆ ಗುರುತಿಸಿಕೊಂಡವರಲ್ವಾ? ರಾಮನಿಗೆ ಇನ್ನೊಂದು ಮದುವೆ ಮಾಡುವ ಯೋಚನೆ ನಿಮ್ಮದು? ಇದನ್ನು ರಾಮನಾಗಿ ಇರುವುದಲ್ವಲ್ಲ, ಈಗ ಕೃಷ್ಣನಾಗಿ ಅಂತ ಹೇಳಿ ಹಾಗಿದ್ರೆ ಕೃಷ್ಣನಾಗಿ ಕಾಣಿಸಿಕೊಳ್ಬೇಕು. ಅವನಿಗೆ ಮಗಳನ್ನು ಕೊಡಬೇಕನ್ನೋ ಹಠ ನನಗೆ ಇಲ್ಲ. ಆ ಹಳೆ ರಾಮನು ನಿನ್ನೆಲ್ಲಿಂದ ಆಗುವುದಕ್ಕೂ ಇಲ್ಲ. ಸಾಕು ರಾಮಾಭಿಧಾನದ ವ್ಯವಹಾರ ಅನ್ನುವುದನ್ನು ಮುಗಿಸಿ ನೀನೇ ತೆರಳಿದ್ದು. ಸರಿ, ಈಗ ಭಕ್ತ ಜನಕ್ಕೆ ಕಾಣಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ಒಂದು ಕ್ಷಣಕ್ಕೆ ಪ್ರಕಟನಾದದ್ದು. ರಾಮನಾದರೆ ಕೃಷ್ಣನಾದರೆ ಸರ್ವಾಂತರ್ಯಾಮಿಯಾದ